ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮಹೇಶ್. ಈ ದಿನ ಭಾರತ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇಂದಿನ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದಂತ ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ನೋಟಿಫಿಕೇಶನ್ಸ್ ನ ಪಡ್ಕೊಳ್ಬಹುದು. ಮುಂದೆ ಹೊರಡೋಣ. ಈಗ ಭಾರತದ ಆರ್ಥಿಕತೆಗೆ ಅಥವಾ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಪ್ರಶ್ನೆಗಳನ್ನ ಕೇಳಿದಾನೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುವು, ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಇದೆ ಸ್ನೇಹಿತರೆ. ಸಾಮಾನ್ಯವಾಗಿ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ಎಂದರೇನು? ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ಜನರಲಿ ಮೀನ್ಸ್ ಅಂತ ಪ್ರಶ್ನೆ ಕೇಳಿದಾನೆ. ನೋಡಿ, ಏನಾಗ್ತಿದೆ ನಮ್ಮ ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ಹುಷಾರಿರ್ಬೇಕು ನೀವು, ಯಾಕಂದ್ರೆ ಕನ್ನಡದಲ್ಲಿ ಸರಿಯಾಗಿ ತರ್ಜಮೆ ಮಾಡೋದಿಲ್ಲ, ಆಸ್ ಇಟ್ ಈಸ್ ತರ್ಜಮೆ ಮಾಡಿದ್ದಾನೆ. ಟ್ರಾನ್ಸ್ಲೇಷನ್ ಕರೆಕ್ಟ್ ಮಾಡಿಲ್ಲ. ಅವನು ಏನ್ ಮಾಡಿದ್ದಾನೆ, ಇಂಗ್ಲಿಷ್ ಅಲ್ಲಿ ಅದನ್ನ ಕನ್ನಡದಲ್ಲಿ ಟೈಪ್ ಮಾಡಿಕೊಟ್ಬಿಟ್ಟಿದ್ದಾನೆ. ಕನ್ನಡದಲ್ಲಿ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು? ಮರೆಮಾಚಿದ ನಿರುದ್ಯೋಗ. ಕನ್ನಡದಲ್ಲಿ ಏನ್ ಕೇಳಬೇಕಿತ್ತು ಅವನು? ಮರೆಮಾಚಿದ ನಿರುದ್ಯೋಗ ಎಂದರೇನು ಅಂತ ಪ್ರಶ್ನೆ ಕೇಳಬೇಕಿತ್ತು. ಆದ್ರೆ ಆಸ್ ಇಟ್ ಇಸ್ ಆಗಿ ನಿಮ್ಗೆ ಕನ್ಫ್ಯೂಷನ್ ಮಾಡಿದ್ದಾನೆ. ಸ್ನೇಹಿತರೆ, ಮರೆಮಾಚಿ ನಿರುದ್ಯೋಗ ಅಥವಾ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೋಬೇಕಾಗ್ತದೆ. ನಿರುದ್ಯೋಗ ಅಂದ್ರೆ ಏನು? ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್? ವಾಟ್ ಈಸ್ ಅನ್ಎಂಪ್ಲಾಯ್ಮೆಂಟ್? ಏನು ನಿರುದ್ಯೋಗ ಅಂದ್ರೆ? ಎ ಪರ್ಸನ್ ವಿಲ್ಲಿಂಗ್ ಟು ವರ್ಕ್ ಅಂಡ್ ಏಬಲ್ ಟು ವರ್ಕ್ ಅಟ್ ಎಕ್ಸಿಸ್ಟಿಂಗ್ ವೇಜಸ್ ಬಟ್ ಈಸ್ ನಾಟ್ ಏಬಲ್ ಟು ಗೆಟ್ ಎನಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಒಬ್ಬ ವ್ಯಕ್ತಿ ಪ್ರಸ್ತುತ ಕೂಲಿಯ ದರದಲ್ಲಿ ಕೆಲಸ ಮಾಡ್ತಕ್ಕಂಥ ಇಚ್ಛೆ ಹೊಂದಿರಬೇಕು, ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರಬೇಕು, ಆದ್ರೂ ಕೂಡ ಆ ವ್ಯಕ್ತಿಗೆ ಯಾವುದೇ ಉದ್ಯೋಗಾವಕಾಶ ದೊರೆಯದೇ ಇದ್ರೆ ಅಂತಹ ಪರಿಸ್ಥಿತಿ ನಾವೇನಂತ ಕರಿತೇವೆ? ನಿರುದ್ಯೋಗ ಅಂತ ಕರಿತೇವೆ. ವಿಚ್ ಮೀನ್ಸ್ ಎ ಪರ್ಸನ್ ವಿಲ್ಲಿಂಗ್ ಟು ವರ್ಕ್, ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಹೊಂದಿರಬೇಕು ಅವನು, ಅಂಡ್ ಏಬಲ್ ಟು ವರ್ಕ್, ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರಬೇಕು, ಅಟ್ ಎಕ್ಸಿಸ್ಟಿಂಗ್ ವೇಜಸ್, ಪ್ರಸ್ತುತ ಕೂಲಿಯ ದರದಲ್ಲಿ ಆತನಿಗೆ ಕೆಲಸ ಮಾಡ್ಲಿಕ್ಕೆ ಇಚ್ಛೆ ಇರಬೇಕು, ಸಾಮರ್ಥ್ಯ ಇರಬೇಕು, ಬಟ್ ಆದ್ರೂ ಕೂಡ ಆತನಿಗೆ ಯಾವುದೇ ರೀತಿಯ ಉದ್ಯೋಗಾವಕಾಶ ಸಿಗದೇ ಇದ್ರೆ ಅಂತಹ ಪರಿಸ್ಥಿತಿ ನಾವೇನಂತ ಕರಿತೇವೆ? ನಿರುದ್ಯೋಗ ಅಂತ ಕರಿತೇವೆ ಸ್ನೇಹಿತರೆ. ಇಲ್ಲಿ ಕೇಳಿದಾನೆ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚಿದ ನಿರುದ್ಯೋಗ ಅಂದ್ರೆ ಏನು? ಕಾನ್ಸೆಪ್ಟ್ ಏನ್ ಹೇಳ್ತದೆ ಮರೆಮಾಚಿದ ನಿರುದ್ಯೋಗ ಅಂದ್ರೆ? ಟೂ ಮೆನಿ ವರ್ಕರ್ಸ್ ಆರ್ ಎಂಗೇಜಿಂಗ್ ಇನ್ ಎ ವರ್ಕ್. ಒಂದು ಕೆಲಸದಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಜನ ಕೆಲಸ ಮಾಡ್ತಾ ಇರತಕ್ಕಂಥ ಪರಿಸ್ಥಿತಿಗೆ ನಾವೇನಂತ ಕರಿತೇವೆ? ಮರೆಮಾಚಿದ ನಿರುದ್ಯೋಗ ಅಂತ ಕರಿತೇವೆ. ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ರೆಫರ್ಸ್ too many workers are engaging in a work rather than a requirement. That situation is called disguised unemployment. ಆದ್ರೆ ಆ ಆಪ್ಷನ್ ನಿಮ್ಮ ಆಪ್ಷನ್ಸ್ ಅಲ್ಲಿ ಹಾಕಿಲ್ಲ. ಇನ್ನು ಮುಂದುವರೆದೋಗಿದ್ದಾನೆ. ಏನು? ಮರೆಮಾಚಿದ ನಿರುದ್ಯೋಗದಲ್ಲಿ ಸೀಮಾಂತ ಉತ್ಪಾದಕತೆ ಅಂತಕ್ಕಂಥದ್ದು ಶೂನ್ಯ ಆಗಿರುತ್ತದೆ. ಇನ್ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಇಸ್ ಬಿಕಮ್ ಝೀರೋ. ಇದನ್ನೂ ಕೂಡ ಸರಿಯಾಗಿ ತರ್ಜಮೆ ಮಾಡಿಲ್ಲ ಸ್ನೇಹಿತರೆ. ನೋಡಿ, ಕರೆಕ್ಟ್ ಆಗಿ ಕನ್ನಡದಲ್ಲಿ ತರ್ಜಮೆ ಮಾಡಿದ್ರೆ ಸೀಮಾಂತ ಉತ್ಪಾದಕತೆ ಅಂತ ಕೊಡಬೇಕಾಗಿತ್ತು, ಅದರ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಜಸ್ಟ್ ನಿಮಗೆ ಕನ್ಫ್ಯೂಷನ್ ಮಾಡಿದ್ದಾನೆ ಅಷ್ಟೇ. ಹಾಗಾಗಿ ಏನು ಸೀಮಾಂತ ಉತ್ಪಾದಕತೆ? ಈ ಮರೆಮಾಚ ನಿರುದ್ಯೋಗದಲ್ಲಿ ಯಾಕೆ ಸೀಮಾಂತ ಉತ್ಪಾದಕತೆ ಶೂನ್ಯ ಆಗಿರುತ್ತೆ ಅಂತ ನಾವು ಅನಾಲಿಸಿಸ್ ಮಾಡ್ಲಿಕ್ಕೆ ಹೋದಾಗ ನೋಡಿ, ಮರೆಮಾಚಿದ ನಿರುದ್ಯೋಗ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಏನ್ ಹೇಳ್ತದೆ? ಅವಶ್ಯಕತೆಗಿಂತ ಹೆಚ್ಚಿನ ಜನ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿಗೆ ನಾವೇನಂತ ಕರಿತೇವೆ? ಮರೆಮಾಚಿದ ನಿರುದ್ಯೋಗ ಅಂತ ಕರಿತೇವೆ ಸ್ನೇಹಿತರೆ. ಈಗ ಒಂದು 5 ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳೋಣ. ಎಷ್ಟು ಎಕರೆ ಇದೆ? 5 ಎಕರೆ ಜಮೀನಿದೆ. ಆ 5 ಎಕರೆ ಜಮೀನಲ್ಲಿ 10 ಜನ ಕಾರ್ಮಿಕರು ಕೆಲಸ ಮಾಡಿ, 10 ಲೇಬರ್ ಫೋರ್ಸ್, 10 ಜನ ಕಾರ್ಮಿಕರು ಕೆಲಸ ಮಾಡಿ 5 ಎಕರೆ ಜಮೀನಲ್ಲಿ 30 ಟನ್ ಅಥವಾ 30 ಕ್ವಿಂಟಲ್ ಗೋಧಿಯನ್ನ ಬೆಳೆಯಬಹುದು. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಇಲ್ಲಿ. ಆದ್ರಲ್ಲಿ ಏನಾಗ್ತಿದೆ, ಇದೇ 5 ಎಕರೆ ಜಮೀನಲ್ಲಿ 20 ಜನ ಕಾರ್ಮಿಕರು ಕೆಲಸ ಮಾಡಿ ಕೇವಲ 30 ಕ್ವಿಂಟಾಲ್ ಗೋಧಿಯನ್ನೇ ಬೆಳೀತಾ ಇದ್ದಾರೆ. ಇಂತಹ ಪರಿಸ್ಥಿತಿ ನಾವೇನಂತ ಕರಿತೇವೆ? ಮರೆಮಾಚಿದ ನಿರುದ್ಯೋಗ ಅಂತ ಕರಿತೇವೆ. ಅರ್ಥ ಏನು? ಇಲ್ಲಿ 10 ಜನ ಆಕ್ಚುಲ್ ಲೇಬರ್ ರಿಕ್ವೈರ್ಮೆಂಟ್ ಎಷ್ಟಿದೆ?
5 ಎಕರೆ ಜಮೀನಲ್ಲಿ ಅವಶ್ಯಕವಾಗಿ ಎಷ್ಟು ಜನ ಅವಶ್ಯಕತೆ ಇದೆ? 10 ಜನ ಕೆಲಸ ಮಾಡಿ 30 ಕ್ವಿಂಟಲ್ ಗೋಧಿ ಉತ್ಪಾದನೆ ಮಾಡಬಹುದು. ಆದರೆ ಇಲ್ಲಿ 20 ಜನ ಕೆಲಸ ಮಾಡಿ ಬರೀ 30 ಕ್ವಿಂಟಲ್ ಗೋಧಿಯನ್ನ ಮಾತ್ರ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಈ ಎಕ್ಸ್ಟ್ರಾ 10 ಮೆಂಬರ್ಸ್ ಏನಿದ್ದಾರೆ, 10 ಲೇಬರ್ ಫೋರ್ಸ್ ಏನಿದ್ದಾರೆ, ಇವರ ಸೀಮಾಂತ ಉತ್ಪಾದಕತೆ, ಇವರ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದು ಶೂನ್ಯ. ಯಾಕಪ್ಪ ಅಂದ್ರೆ ಇವ್ರು ಕೆಲಸ ಮಾಡಿದ್ರೆ 60 ಕ್ವಿಂಟಲ್ ಗೋಧಿ ಬರ್ಬೇಕಾಗಿತ್ತು ನಮ್ಗೆ. ಹಾಗಾಗಿ ಇವ್ರು ಕೆಲಸ ಮಾಡಿಲ್ಲ. ಹಾಗಾಗಿ ಈ ಮರೆಮಾಚಿ ನಿರುದ್ಯೋಗದಲ್ಲಿ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಅಂತಕ್ಕಂಥದ್ದು ಶೂನ್ಯ ಆಗಿರುತ್ತೆ. ಹಾಗಾಗಿ ದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಸೊ ನಿರುದ್ಯೋಗ ಅಂದ್ರೇನು? ಕೆಲಸ ಮಾಡ್ತಕ್ಕಂಥ ಇಚ್ಛೆ ಸಾಮರ್ಥ್ಯ ಹೊಂದಿದ್ರು ಸಹ ಯಾವುದೇ ಉದ್ಯೋಗಾವಕಾಶ ದೊರೆಯದೇ ಇರತಕ್ಕಂಥ ಪರಿಸ್ಥಿತಿ ನಾವೇನಂತ ಕರಿತೇವೆ? ನಿರುದ್ಯೋಗ ಅಂತ ಕರಿತೇವೆ. ನಿರುದ್ಯೋಗದಲ್ಲಿ ಹಲವಾರು ವಿಧಗಳು ಬರ್ತದೆ. ಋತುಮಾನ ನಿರುದ್ಯೋಗ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್, ಅಂದ್ರೆ ಕೇವಲ ನಿರ್ದಿಷ್ಟ ಸಂದರ್ಭದಲ್ಲಿ ಮಾತ್ರ ಉದ್ಯೋಗಾವಕಾಶ ಪಡ್ಕೊಂಡು ಉಳಿದ ಋತುಗಳಲ್ಲಿ ಅವನು ಯಾವುದೇ ರೀತಿ ಉದ್ಯೋಗಾವಕಾಶ ಪಡ್ಕೊಳ್ಳದಿದ್ರೆ, ಸೇ ಫಾರ್ ಎಕ್ಸಾಂಪಲ್, ಸೊ ಸ್ವೆಟರ್ ಮಾರೋನ್ಗೆ ಚಳಿಗಾಲದಲ್ಲಿ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಾವಕಾಶ ಸಿಗ್ತದೆ, ಸೇಲ್ ಆಗ್ತಾ ಇರುತ್ತೆ. ಆದ್ರೆ ಬೇಸಿಗೆ ಕಾಲದಲ್ಲಿ ಆತನ ಕೆಲಸನೇ ಸಿಗೋದಿಲ್ಲ. ಅದೇ ರೀತಿ ಕೃಷಿ ಕಾರ್ಮಿಕರಿಗೆ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಸಿಗುತ್ತೆ, ಬೇಸಿಗೆ ಕಾಲದಲ್ಲಿ ಕೆಲಸ ಇರೋದಿಲ್ಲ. ಅಂದ್ರೇನು? ನಿರ್ದಿಷ್ಟ ಋತುಗಳಲ್ಲಿ ಮಾತ್ರ ಉದ್ಯೋಗಾವಕಾಶ ಪಡ್ಕೊಂಡು ಉಳಿದ ಋತುಗಳಲ್ಲಿ ಅವನು ಯಾವುದೇ ರೀತಿ ಉದ್ಯೋಗಾವಕಾಶ ಪಡ್ಕೊಳ್ಳದೆ ಇದ್ರೆ ಅದನ್ನ ನಾವೇನಂತ ಕರಿತೇವೆ? ಋತುಮಾನ ನಿರುದ್ಯೋಗ, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನಾನು ಮಾತಾಡ್ತಾ ಇದ್ದೇನೆ. ಘರ್ಷಣಾತ್ಮಕ ನಿರುದ್ಯೋಗ. ಏನ್ ಘರ್ಷಣಾತ್ಮಕ ನಿರುದ್ಯೋಗ? ಒಬ್ಬ ಉದ್ಯೋಗಿ ಒಂದು ಕಂಪನಿಯನ್ನ ಬಿಟ್ಟು ಅದೇ ಕೆಲಸವನ್ನ ಒಬ್ಬ ಉದ್ಯೋಗಿ ಒಂದು ಕಂಪನಿಯನ್ನು ಬಿಟ್ಟು ಮತ್ತೊಂದು ಕಂಪನಿಯಲ್ಲಿ ಉದ್ಯೋಗವನ್ನ ಬಿಡ್ತಕ್ಕಂಥ. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಇನ್ಫೋಸಿಸ್ ಸಂಸ್ಥೆ ರಿಸೈನ್ ಮಾಡ್ತಾನೆ, ಅದೇ ಸಾಫ್ಟ್ವೇರ್ ಉದ್ಯೋಗವನ್ನ ಬೇರೆ ಕಂಪನಿ ಕಡೆ ಸರ್ಚ್ ಮಾಡ್ತಾ ಇರ್ತಾನೆ, ಅಂದ್ರೆ ಹುಡುಕ್ತಾ ಇರ್ತಾನೆ. ಆ ಹುಡುಕುತ್ತಿರುವ ಸಂದರ್ಭದಲ್ಲಿ ಆ ಉದ್ಯೋಗಿ ಅನುಭವಿಸ್ತಕ್ಕಂಥ ನಿರುದ್ಯೋಗ ಏನಂತ ಕರಿತೀವಿ ನಾವು? ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್, ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರಿತೇವೆ. ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅನ್ನ ಇಟ್ ಇಸ್ ಆಲ್ಸೋ ಕಾಲ್ಡ್ ಸರ್ಚ್ ಅನ್ಎಂಪ್ಲಾಯ್ಮೆಂಟ್. ಅದನ್ನ ಹುಡುಕುತ್ತಿರುವ ನಿರುದ್ಯೋಗ ಅಂತ ಕರಿತೇವೆ ಸ್ನೇಹಿತರೆ, ಗೊತ್ತಿರ್ಬೇಕು ನಿಮ್ಗೆ. ಅದಾದ ನಂತರ ಬರ್ತಕ್ಕಂಥದ್ದು ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್, ಮರೆಮಾಚಿದ ನಿರುದ್ಯೋಗ. ಇಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಜನ, ಅವಶ್ಯಕತೆ ಎಷ್ಟಿದೆ? ಇಲ್ಲಿ 10 ಜನ ಕಾರ್ಮಿಕರಿದೆ, ಆದ್ರೆ 20 ಜನ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಪ್ರೊಡಕ್ಟಿವಿಟಿ ಮಾತ್ರ ಸೇಮ್ ಇದೆ, 30 ಕ್ವಿಂಟಲ್ ಮಾತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಶ್ಯಕತೆಗಿಂತ ಹೆಚ್ಚಿನ ಜನ ಕೆಲಸ ಮಾಡ್ತಕ್ಕಂತಹ ಪರಿಕಲ್ಪನೆಗೆ ನಾವೇನಂತ ಕರಿತೇವೆ? ಮರೆಮಾಚಿದ ನಿರುದ್ಯೋಗ. ಅಂಡ್ ಅನದರ್ ಪಾಯಿಂಟ್ ಈಸ್ ಇನ್ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್. ಈ ಮರೆಮಾಚಿದ ನಿರುದ್ಯೋಗದಲ್ಲಿ ಈ ನಿರುದ್ಯೋಗ ಅಂತಕ್ಕಂಥದ್ದು ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ? ನಿಮ್ಮ ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ಕೇಳಿದ್ದೇನೆ. ಸೊ ದ ಮೋಸ್ಟ್ ಆಫ್ ಡಿಸ್ಗಾಯ್ಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ಅಕರ್ಸ್ ಅಗ್ರೇರಿಯನ್ ಸೆಕ್ಟರ್ ಆರ್ ಅಗ್ರಿಕಲ್ಚರ್ ಸೆಕ್ಟರ್. ಯಾವ ಕ್ಷೇತ್ರದಲ್ಲಿ ಮರೆಮಾಚಿ ನಿರುದ್ಯೋಗ ಕಂಡು ಬರ್ತದಪ್ಪ ಅಂದ್ರೆ ಕೃಷಿ ಕ್ಷೇತ್ರದಲ್ಲಿ ಕಂಡು ಬರ್ತದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಬೇಕು. ಹಾಗಾಗಿ ಸಾಮಾನ್ಯವಾಗಿ ಡಿಸ್ಗಾಸ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಅಲ್ಲಿ ಕೆಲಸದ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನಾಗಿರ್ತದೆ? ಶೂನ್ಯ ಆಗಿರ್ತದೆ. This is a right answer. Clear? So we'll move on the next question. So yes, ಕ್ಯಾಪಿಟಲ್ ಬಜೆಟ್ಗೆ ಇವುಗಳಲ್ಲಿ ಯಾವುದನ್ನ ಕ್ಯಾಪಿಟಲ್ ರೆಸಿಪ್ಟ್ಸ್ ಆಗಿ ಪರಿಗಣಿಸಬಹುದು? ವಿಚ್ ಆಫ್ ದ ಫಾಲೋವಿಂಗ್ ಆರ್ ರಿಗಾರ್ಡೆಡ್ ಆಸ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಆಫ್ ಕ್ಯಾಪಿಟಲ್ ಬಜೆಟ್? ಸ್ನೇಹಿತರೆ, ನಾವು ಕ್ಯಾಪಿಟಲ್ ಬಜೆಟ್ ಅನ್ನ ಅಥವಾ ಬಜೆಟ್ ಅನ್ನ ಅಥವಾ ಇನ್ಕಮ್ ಅನ್ನ ಅಥವಾ ಬಜೆಟ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಗೌರ್ನಮೆಂಟ್ ಇನ್ಕಮ್ ಅನ್ನ ನಾವು 3 ರೀತಿ ಹೇಳ್ತೇವೆ. ಯಾವ ರೀತಿ? ಸೊ ಒಂದು ಟ್ಯಾಕ್ಸ್ ಇನ್ಕಮ್, ಇನ್ನೊಂದು ನಾನ್ ಟ್ಯಾಕ್ಸ್ ಇನ್ಕಮ್, ಇನ್ನೊಂದು ಯಾವುದು? ನಮ್ಮ ಕ್ಯಾಪಿಟಲ್ ಇನ್ಕಮ್ ಅಥವಾ ಕ್ಯಾಪಿಟಲ್ ರಿಸಿಪ್ಟ್ಸ್. ಬಂಡವಾಳ ವರಮಾನ ಅಂತ ಹೇಳ್ತೇವೆ, ತೆರಿಗೆತರ ವರಮಾನ ಅಂತ ಹೇಳ್ತೇವೆ, ಹಾಗೆ ಟ್ಯಾಕ್ಸ್ ಇನ್ಕಮ್ ಅಂತ ಹೇಳ್ತೇವೆ. ಟ್ಯಾಕ್ಸ್ ಇನ್ಕಮ್ ಅಲ್ಲಿ ಯಾವ್ದು ಬರ್ತದೆ? ಡೈರೆಕ್ಟ್ ಟ್ಯಾಕ್ಸ್ ಬರ್ತದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಬರ್ತದೆ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಯಾವ್ದು ಬರ್ತದೆ? ಇನ್ಕಮ್ ಟ್ಯಾಕ್ಸ್ ಬರ್ತದೆ, ಹಾಗೆ ನಮ್ಮ ಕಾರ್ಪೊರೇಷನ್ ಟ್ಯಾಕ್ಸ್ ಬರ್ತದೆ, ವೆಲ್ತ್ ಟ್ಯಾಕ್ಸ್ ಬರ್ತದೆ, ಇಂಟ್ರೆಸ್ಟ್ ಟ್ಯಾಕ್ಸ್ ಬರ್ತದೆ. ಇವೆಲ್ಲವೂ ಕೂಡ ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಯಾವ್ದು ಬರ್ತದೆ? ಸೇಲ್ಸ್ ಟ್ಯಾಕ್ಸ್ ಬರ್ತದೆ, ಕಸ್ಟಮ್ ಡ್ಯೂಟಿ ಬರ್ತದೆ, ಹಾಗೆ ನಮ್ಮ ವ್ಯಾಲ್ಯೂ ಅಡಿಡ್ ಟ್ಯಾಕ್ಸ್ ವ್ಯಾಟ್ ಬರ್ತದೆ. ಇವೆಲ್ಲವನ್ನ ಒಳಗೊಂಡಂತೆ ಇತ್ತೀಚೆಗೆ GST, ಇವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್.
ನಾನ್ ಟ್ಯಾಕ್ಸ್ ರೆವೆನ್ಯೂ ಯಾವ್ದು ಬರ್ತದೆ? ತೆರಿಗೆತರ ವರಮಾನ, ಅಡ್ಮಿನಿಸ್ಟ್ರೇಟಿವ್ ಇನ್ಕಮ್ ಬರ್ತದೆ, ಆಡಳಿತಾತ್ಮಕ ವರಮಾನ ಬರ್ತದೆ. ಹಾಗೆ ನಮ್ಮ ಗೌರ್ನಮೆಂಟ್ ಇಂಡಸ್ಟ್ರಿ ಇನ್ಕಮ್, ಸರ್ಕಾರ ನಡೆಸ್ತಕ್ಕಂಥ ಸಾರ್ವಜನಿಕ ಉದ್ಯಮಗಳಿಂದ ಬರ್ತಕ್ಕಂಥ ವರಮಾನ, ಹಾಗೆ RBI ಇಂದ ಬರ್ತಕ್ಕಂಥ ವರಮಾನ, ಇವೆಲ್ಲವೂ ಕೂಡ ನಾನ್ ಟ್ಯಾಕ್ಸ್ ರೆವೆನ್ಯೂ. ಅಂದ್ರೆ ಸರ್ಕಾರ ಯಾವುದೇ ರೀತಿ ತೆರಿಗೆನಾಗದೆ ವರಮಾನ ಪಡ್ಕೊಡ್ತಾ, ಹಾಗೆ ರೈಲ್ವೇಸ್ ಇನ್ಕಮ್ ಅಂತಕ್ಕಂಥದ್ದು. ಅದಾದ್ಮೇಲೆ ಬರ್ತಕ್ಕಂಥದ್ದು ಕ್ಯಾಪಿಟಲ್ ಇನ್ಕಮ್ ಅಥವಾ ಕ್ಯಾಪಿಟಲ್ ರಿಸಿಪ್ಟ್ಸ್ ಟು ದ ಇಂಡಿಯನ್ ಗವರ್ನಮೆಂಟ್. ಯಾವ್ದು ಬರುತ್ತೆ? ಮಾರ್ಕೆಟ್ ಬಾರೋವಿಂಗ್ಸ್ ಅಂದ್ರೆ ಏನು? ಸಾಲಗಳು, ಅಫ್ಕೋರ್ಸ್ ಕರೆಕ್ಟ್ ಇದೆ. RBI ನಿಂದ ಸರ್ಕಾರ ಪಡ್ತಕ್ಕಂಥ ಸಾಲಗಳು, ಇದು ಕೂಡ ಕರೆಕ್ಟ್ ಇದೆ. ವಿದೇಶಿ ಸರ್ಕಾರದಿಂದ ಲೋನ್ಸ್, ಇದು ಕೂಡ ಕರೆಕ್ಟ್ ಇದೆ. ಚಿಕ್ಕ ಉಳಿತಾಯಗಳು, ಅಫ್ಕೋರ್ಸ್ ಇದು ಕೂಡ ಕರೆಕ್ಟ್, ಸ್ಮಾಲ್ ಸೇವಿಂಗ್ಸ್. ಮತ್ತೆ ಪ್ರಾವಿಡೆಂಟ್ ಫಂಡ್ ಇಂದ ಬರ್ತಕ್ಕಂತಹ ವರಮಾನ. ಹಾಗಾಗಿ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ, ಇವೆಲ್ಲವೂ ಕೂಡ ಕ್ಯಾಪಿಟಲ್ ಬಜೆಟ್ ನ ರೆಸಿಪ್ಟ್ಸ್ ಆಗಿದೆ. ಅಂದ್ರೆ ಸರ್ಕಾರ ಬಂಡವಾಳ ವರಮಾನದಿಂದ ಯಾವ ಮೂಲದಿಂದ ಆದಾಯವನ್ನ ಪಡ್ಕೊಳ್ತದಪ್ಪ ಅಂದ್ರೆ, ಪ್ರಾವಿಡೆಂಟ್ ಫಂಡ್ ಇನ್ಕಮ್ ಇಂದ ಬರ್ತದೆ. ವಿದೇಶಿ ಸಾಲಗಳು ಬರ್ತದೆ, ಅಂದ್ರೆ ಸಾಲಗಳು ಸರ್ಕಾರ ಮಾಡ್ತಕ್ಕಂಥ ಸಾಲ ಎಲ್ಲಿಂದಾನು ಮಾಡ್ಲಿ. ಸಾಲಗಳಲ್ಲಿ ಎರಡು ವಿಧಗಳು ಬರ್ತದೆ. ಒಂದು ಎಕ್ಸ್ಟರ್ನಲ್ ಡೆಪ್ಟ್ ಮತ್ತೆ ಇಂಟರ್ನಲ್ ಡೆಪ್ಟ್, ಆಂತರಿಕ ಸಾಲ ಮತ್ತೆ ಬಾಹ್ಯ ಸಾಲ. ನೋಡಿ, RBI ನಿಂದ ಪಡ್ಕೊಳ್ತಕ್ಕಂಥ ಸಾಲ ಮತ್ತೆ ಮಾರ್ಕೆಟ್ ಇಂದ ಪಡ್ಕೊಳ್ತಕ್ಕಂಥ ಇವರು ಇಂಟರ್ನಲ್ ಡೆಪ್ಟ್, ಅಂದ್ರೆ ನಮ್ಮ ದೇಶದ ಒಳಗಡೆ ಪಡ್ಕೊಳ್ತಕ್ಕಂಥ ಸಾಲಗಳು. ಎಕ್ಸ್ಟರ್ನಲ್ ಡೆಪ್ಟ್ ಅಲ್ಲಿ ವಿದೇಶಿ ಸರ್ಕಾರದಿಂದ ಪಡ್ಕೊಳ್ತಕ್ಕಂಥ ಸಾಲಗಳು. ಹಾಗಾಗಿ ಸಾಲಗಳು ಕೂಡ ಕ್ಯಾಪಿಟಲ್ ಬಜೆಟ್ ಬರ್ತಕ್ಕಂಥ ಕಾನ್ಸೆಪ್ಟೇ. ಚಿಕ್ಕ ಉಳಿತಾಯಗಳು, ಸ್ಮಾಲ್ ಸೇವಿಂಗ್ಸ್ ಮತ್ತೆ ಪ್ರಾವಿಡೆಂಟ್ ಫಂಡ್ ಇನ್ಕಮ್, ಇವುಗಳು ಕೂಡ ಏನಪ್ಪಾ ಅಂದ್ರೆ ನಮ್ಮ ಕ್ಯಾಪಿಟಲ್ ರಿಸಿಪ್ಟ್ಸ್ ನ ಭಾಗ ಆಗಿದೆ ಅಂತಕ್ಕಂಥ. ಹಾಗಾಗಿ ಕರೆಕ್ಟ್ ಆನ್ಸರ್ ಈಸ್ ಆಲ್ ದ ಆಪ್ಷನ್ಸ್ ಆರ್ ರೈಟ್. ಓಕೆ, ಆಲ್ ದ ಆಪ್ಷನ್ಸ್ ಆರ್ ರೈಟ್ ಅಂತಕ್ಕಂಥದ್ದು ಇದು ಕ್ಯಾಪಿಟಲ್ ಬಜೆಟ್ ಗೆ ಸಂಬಂಧಪಟ್ಟಂತೆ. ನೋಡಿ, ಬಜೆಟ್ ಗೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ಲಿಕ್ಕೆ ಹೊರಟಾಗ ಸಂವಿಧಾನದ 112ನೇ ವಿಧಿ ಅನ್ವಯ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ಗೊತ್ತಿರ್ಬೇಕು ಸ್ನೇಹಿತರೆ, ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಕೂಡ ಬಜೆಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿಲ್ಲ. ಅದ್ರ ಪ್ರಶ್ನೆ ಕೇಳ್ತೇನೆ ನಿಮ್ಗೆ, ಯಾವ ವಿಧಿ ಅನ್ವಯ ಮುಂಗಡ ಪತ್ರವನ್ನ ಬಜೆಟ್ ಅನ್ನ ಪ್ರಸ್ತುತಪಡಿಸ್ತಾರೆ? ಅದು ಕರೆಕ್ಟ್ ಇದೆ, 112ನೇ ವಿಧಿ ಅನ್ವಯ ಬಜೆಟ್ ಅನ್ನ ಪ್ರಸ್ತುತಪಡಿಸ್ತಾರೆ. ಆದ್ರೆ ಸಂವಿಧಾನದಲ್ಲಿ ಬಜೆಟ್ ಅನ್ನ ಹೊರಡೆ ಮೆನ್ಷನ್ ಮಾಡಿಲ್ಲ. ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಹೇಳ್ತಾರೆ 112ನೇ ವಿಧಿ ಅನ್ವಯ. ಕೋರ್ಸ್ ಅಲ್ಲಿ 109, 110ನೇ ವಿಧಿ ಮನಿ ಬಿಲ್ ಬಗ್ಗೆ ಮಾತಾಡ್ತದೆ, 117ನೇ ವಿಧಿ ಫೈನಾನ್ಸ್ ಬಿಲ್ ಬಗ್ಗೆ ಮಾತಾಡ್ತದೆ, ಹಾಗೆ 112ನೇ ವಿಧಿ ಪ್ರಕಾರ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಹಾಗಾದ್ರೆ ಬಜೆಟ್ ಅಂದ್ರೆ ಏನು? ವಾಟ್ ಈಸ್ ಬಜೆಟ್? ದ ವರ್ಡ್ ಆಫ್ ಬಜೆಟ್ ಆರಿಜಿನ್ ಫ್ರಮ್ ಫ್ರೆಂಚ್ ಲ್ಯಾಂಗ್ವೇಜ್. ಬಜೆಟ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಉಗಮ ಆಗಿದೆಯಪ್ಪ ಅಂದ್ರೆ ಫ್ರೆಂಚ್ ಭಾಷೆಯಿಂದ ಉಗಮ ಆಗಿದೆ ಸ್ನೇಹಿತರೆ. ಫ್ರೆಂಚ್ ಭಾಷೆಯ ಬೋಗೇಟ್ ಅಂತಕ್ಕಂಥ ಒಂದು ಪದದಿಂದ ಉಗಮ ಆಗಿದೆ. ಹಾಗಾದ್ರೆ ಬೋಗೇಟ್ ಅಂದ್ರೆ ಏನು? ಲೆದರ್ ಬ್ಯಾಗ್, ಚರ್ಮದ ಚೀಲ. Then what is the meaning of budget? ಮುಂಬರುವ ಹಣಕಾಸು ವರ್ಷದ, ರಿಪೀಟ್, ಮುಂಬರುವ ಹಣಕಾಸು ವರ್ಷದ ಆದಾಯ ಮತ್ತೆ ವೆಚ್ಚದ ವಿವರಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಪಟ್ಟಿಗೆ, ಎಸ್ಟಿಮೇಟೆಡ್ ಲಿಸ್ಟ್ ಗೆ ನಾವೇನಂತ ಕರಿತೇವೆ? ನಾವು ಬಡ್ಜೆಟ್ ಅಂತ ಕರಿತೇವೆ ಸ್ನೇಹಿತರೆ. ಬಡ್ಜೆಟ್ ಅಲ್ಲೂ ಕೂಡ 3 ರೀತಿ ವಿಧ ಇದೆ. ಏನಪ್ಪಾ ಅಂದ್ರೆ ಮಿಗುತೆಯ ಬಜೆಟ್, ಎಕ್ಸೀಡ್ ಬಜೆಟ್ ಅಂತಕ್ಕಂಥದ್ದು, ಡಿಫಿಸಿಟ್ ಬಜೆಟ್, ಕೊರತೆಯ ಬಜೆಟ್ ಅಂತಕ್ಕಂಥದ್ದು, ಹಾಗೆ ಬ್ಯಾಲೆನ್ಸ್ಡ್ ಬಜೆಟ್, ಸಮತೋಲನ ಬಜೆಟ್ ಅಂತಕ್ಕಂಥದ್ದು. 3 ರೀತಿ ಭಾಗ ಮಾಡ್ತವೆ. ಮಿಗುತೆ ಬಜೆಟ್ ಅಂದ್ರೆ ಏನು? ಗವರ್ನಮೆಂಟ್ ಇನ್ಕಮ್ ಈಸ್ ಗ್ರೇಟರ್ ದ್ಯಾನ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್. ಸರ್ಕಾರದ ವರಮಾನ ಸರ್ಕಾರದ ವೆಚ್ಚಕ್ಕಿಂತ ಹೆಚ್ಚಾಗಿದ್ರೆ ಅದನ್ನು ನಾವು ಎಕ್ಸೀಡ್ ಬಜೆಟ್ ಅಂತ ಕರಿತೇವೆ, ಮಿಗುತೆಯ ಬಜೆಟ್ ಅಂತ ಕರಿತೇವೆ. ಕೊರತೆ ಬಜೆಟ್, ಡಿಫಿಸಿಟ್ ಬಜೆಟ್ ಅಂದ್ರೆ ಏನು? ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಈಸ್ ಗ್ರೇಟರ್ ದ್ಯಾನ್ ಗವರ್ನಮೆಂಟ್ ಇನ್ಕಮ್. ಸರ್ಕಾರದ ವೆಚ್ಚಗಳು ಸರ್ಕಾರದ ವರಮಾನಕ್ಕಿಂತ ಹೆಚ್ಚು, ಅಂದ್ರೆ ಸರ್ಕಾರಕ್ಕೆ ಹೆಚ್ಚು ವೆಚ್ಚ ಆಗ್ತಿದೆ, ಕಡಿಮೆ ವರಮಾನ ಬರ್ತಾ ಇದೆ ಅಂತ ಪರಿಸ್ಥಿತಿ ನಾವೇನಂತ ಕರಿತೀವಿ? ಕೊರತೆಯ ಬಜೆಟ್ ಅಂತ ಕರಿತೇವೆ. ಇನ್ನೊಂದು ಸಮತೋಲನ ಬಜೆಟ್, ಬ್ಯಾಲೆನ್ಸ್ಡ್ ಬಜೆಟ್, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಗವರ್ನಮೆಂಟ್ ಇನ್ಕಮ್, ಇದರ್ ಗವರ್ನಮೆಂಟ್ ಇನ್ಕಮ್ ಇಸ್ ಈಕ್ವಲ್ ಟು ಗವರ್ನಮೆಂಟ್ ಎಕ್ಸ್ಪೆಂಡಿಚರ್. ಸ್ನೇಹಿತರೆ, ನಿಮಗೆ ಪ್ರಶ್ನೆ ಕೇಳಿದರೆ ಈ 3 ರೀತಿಯ ಬಜೆಟ್ ನಲ್ಲಿ ಯಾವ ರೀತಿಯ ಬಜೆಟ್ ಮುಂದುವರಿಯುತ್ತಿರುವ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದರೆ ಗೊತ್ತಿರಬೇಕು ಸ್ನೇಹಿತರೆ.
ಇನ್ ಟರ್ಮ್ಸ್ ಆಫ್ ಡೆವಲಪಿಂಗ್ ಕಂಟ್ರಿ, ಮುಂದುವರಿಯುತ್ತಿರುವ ಅಥವಾ ಲೆಸ್ ಡೆವಲಪ್ಡ್ ಕಂಟ್ರಿ, ಹಿಂದುಳಿದ ರಾಷ್ಟ್ರಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯ ಬಜೆಟ್ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ, ಇಟ್ ಇಸ್ ಫೇವರ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೇಳಿದ್ರೆ ಡಿಫಿಸಿಟ್ ಬಜೆಟ್. ಸ್ನೇಹಿತರೆ ಕನ್ಫ್ಯೂಸ್ ಮಾಡ್ಕೋಬಾರದು. ಕೊರತೆಯ ಬಜೆಟ್ ಅಂತಕ್ಕಂಥದ್ದು ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಅಥವಾ ಹಿಂದುಳಿದ ರಾಷ್ಟ್ರಗಳಲ್ಲಿ ಸೊ ಏನಾಗ್ತದಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗ್ತದೆ, ಅಯ್ಯೋ ಇದೇ ಸಾಧ್ಯ ಆಗ್ತದೆ. ಸೊ ಕೊರತೆಯ ಬಜೆಟ್ ಏನ್ ಹೇಳ್ತದೆ, ಸರ್ಕಾರಕ್ಕೆ ಹೆಚ್ಚು ವೆಚ್ಚ ಆಗ್ತದೆ, ಕಡಿಮೆ ವರಮಾನ ಬರ್ತದೆ, ಇದೇಗ ಆರ್ಥಿಕ ಅಭಿವೃದ್ಧಿ ಪೂರಕ ಆಗುತ್ತೆ? ಹೌದು ಆಗುತ್ತೆ, ಆರ್ಥಿಕ ಅಭಿವೃದ್ಧಿ ಪೂರಕ. ಹೇಗಾಗುತ್ತಪ್ಪ ಅಂದ್ರೆ ಸರ್ಕಾರ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಹೆಚ್ಚು ವೆಚ್ಚಗಳನ್ನ ಕೈಗೊಂಡಾಗ ಮಾತ್ರ ಆ ದೇಶ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಹೆಚ್ಚು ವರಮಾನ ಮಾಡ್ಕೊಂಡು ಇಟ್ಕೊಂಡು ಖರ್ಚು ಮಾಡದೇ ಇದ್ರೆ ಅಭಿವೃದ್ಧಿ ಸಾಧ್ಯ ಆಗುತ್ತಾ? ಹಾಗಾಗಿ ಕೊರತೆಯ ಬಜೆಟ್ ಅಂತಕ್ಕಂಥದ್ದು ಆರ್ಥಿಕ ಅಭಿವೃದ್ಧಿಗೆ ಪೂರಕ ಆಗ್ತದೆ ಸ್ನೇಹಿತರೆ. ಸೊ ಇದು ನಿಮ್ಮ ಕ್ಯಾಪಿಟಲ್ ಬಜೆಟ್. ಅಫ್ಕೋರ್ಸ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಎಲ್ಲ ಬರುತ್ತೆ, ಮಾರ್ಕೆಟ್ ಬಾರೋವಿಂಗ್ಸ್ ಅಂಡ್ ಬಾರೋವಿಂಗ್ಸ್ ಫ್ರಮ್ RBI ಅಂಡ್ ಲೋನ್ಸ್ ಫ್ರಮ್ ಫಾರಿನ್ ಗವರ್ನಮೆಂಟ್, ಸ್ಮಾಲ್ ಸೇವಿಂಗ್ಸ್ ಅಂಡ್ ಪ್ರಾವಿಡೆಂಟ್ ಫಂಡ್ ಇನ್ಕಮ್. ಸೊ ಇವೆಲ್ಲವೂ ಕೂಡ ಕರೆಕ್ಟ್ ಆನ್ಸರ್ ಆಗಿರ್ತದೆ ನಿಮ್ಮ ಕ್ಯಾಪಿಟಲ್ ಬಜೆಟ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಕ್ಲಿಯರ್? ನೆಕ್ಸ್ಟ್ ನಾವು ಕ್ವಶನ್ಸ್ ಮೂವ್ ಆಗೋದಾದ್ರೆ ಸೊ ಎಸ್ UNDP 2019 UNDP ಫಿಗರ್ಸ್ ಪ್ರಕಾರ, ಸರಿ ಟ್ರಾನ್ಸಾಕ್ಷನ್ ಮಾಡಿಲ್ಲ, ಕರೆಕ್ಟ್ ಮಾಡ್ತೀನಿ. 2019 UNDP ವರದಿಯ ಪ್ರಕಾರ ಭಾರತದ HDI ವರದಿ 0.647, ಅದೇ HDI ನಿಂದ ಭಾರತದ ಸ್ಥಾನ ಎಷ್ಟು? ಅಕಾರ್ಡಿಂಗ್ ಟು ದ 2019 UNDP ಫಿಗರ್ಸ್, India's HDI figure stands at 0.647. With that HDI, India's rank in which position? ಭಾರತ ಯಾವ ರ್ಯಾಂಕ್ ನಲ್ಲಿ ಇದೆ? ಸಿಂಪಲ್ ಪ್ರಶ್ನೆ ಕೇಳಬಹುದಾಯ್ತು. ಏನ್ ಕೇಳಬಹುದಿತ್ತು? 2019 HDI ವರದಿ ಪ್ರಕಾರ ಭಾರತದ ರ್ಯಾಂಕ್ ಎಷ್ಟಿದೆಯಪ್ಪ ಅಂತ ಪ್ರಶ್ನೆ ಕೇಳಬೇಕಿತ್ತು. ಅರ್ಥ ಕೇಳ್ತಿರೋದು ನಿಮ್ಗೆ? ಸೊ ನಾವು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ನ ನೋಡೋಣ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ವರದಿ. ಸ್ನೇಹಿತರೆ ಈ ಕಾನ್ಸೆಪ್ಟ್ ಅನ್ನ HDI ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಮೊದಲು ಯಾರು ಡೆವಲಪ್ಮೆಂಟ್ ಮಾಡಿದ್ರಪ್ಪ ಅಂದ್ರೆ 1990ರಲ್ಲಿ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞನಾದಂತಹ ಮೆಹಬೂಬ್ ಉಲ್ ಹಕ್ ಅಂತಕ್ಕಂಥವನು ಡೆವಲಪ್ಮೆಂಟ್ ಮಾಡ್ತಾನೆ. ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವಾಸ್ ಡೆವಲಪ್ಡ್ ಬೈ ಪಾಕಿಸ್ತಾನಿ economist Mehboob ul Haq in 1990. 1991ರಿಂದ ಸೊ ಈ ಮೆಹಬೂಬ್ ಉಲ್ ಹಕ್ ರವರು ಅಭಿವೃದ್ಧಿಗೊಳಿಸಿದಂತಹ ಮಾನವ ಅಭಿವೃದ್ಧಿ ವರದಿ HDI ಅನ್ನ UNDP ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದಂತಹ UNDP ಅಂತಕ್ಕಂಥ ಸಂಸ್ಥೆ ಪ್ರಕಟಣೆ ಮಾಡ್ತಾ ಇದೆ ಸ್ನೇಹಿತರೆ. ಭಾರತ ಅಂತಕ್ಕಂಥದ್ದು 1995ರಲ್ಲಿ ಈ HDI ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡಿಕೊಳ್ಳುತ್ತೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಅಡಾಪ್ಟೆಡ್ ದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸೀರೀಸ್ ಇನ್ 1995. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಅಭಿವೃದ್ಧಿಗೊಳಿಸಿದವರು ಯಾರು ಅಂತ ಕೇಳಿದರೆ ಅಮರ್ತ್ಯ ಕುಮಾರ್ ಸೇನ್ or ಅಮರ್ತ್ಯ ಸೇನ್. ಇನ್ ಇಂಡಿಯಾ ದ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವಾಸ್ ಡೆವಲಪ್ಡ್ ಬೈ ಅಮರ್ತ್ಯ ಕುಮಾರ್ ಸೇನ್. ದಟ್ ಈಸ್ ವೈ ದ ಕಾನ್ಸೆಪ್ಟ್ ಆಫ್ HDI associate with two economists called Mehboob ul Haq and Amartya Sen. ಸ್ನೇಹಿತರೆ 1996ರಲ್ಲಿ ನಿಮ್ಮ IAS ಪ್ರಶ್ನೆ ಕೇಳಿದರೆ ಇದನ್ನ ಇನ್ 1996 1996ರಲ್ಲಿ ಮಧ್ಯಪ್ರದೇಶ ಅಂತಕ್ಕಂಥದ್ದು ಮೊಟ್ಟ ಮೊದಲ ಬಾರಿಗೆ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಳವಡಿಸಿಕೊಂಡಂತ ರಾಜ್ಯ ಮಧ್ಯಪ್ರದೇಶ್. ಇಟ್ ಇಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ವಿಚ್ ವಾಸ್ ಅಡಾಪ್ಟೆಡ್ ದ ಕಾನ್ಸೆಪ್ಟ್ ಆಫ್ HDI. ಕರ್ನಾಟಕ ಯಾವಾಗ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಳವಡಿಸ್ಕೊಳ್ತಪ್ಪ ಅಂತ ಕೇಳಿದ್ರೆ 1999 ಅಳವಡಿಸ್ಕೊಳ್ತೇವೆ ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ ನಾನು ಹೇಳಿದೆ 95ರಲ್ಲಿ ಭಾರತ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಅಳವಡಿಸಿಕೊಳ್ತು. ಪ್ರಪಂಚದಾದ್ಯಂತ ಮಾನವ ಅಭಿವೃದ್ಧಿ ಸೂಚ್ಯಾಂಕ HDI ನ ಪಬ್ಲಿಷ್ ಮಾಡೋದು UNDP, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಾಗಾದ್ರೆ ಭಾರತದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಕೇಳಿದ್ರೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಹಾಗಾದ್ರೆ ಕರ್ನಾಟಕದಲ್ಲಿ ಯಾವಾಗ ಅಳವಡಿಸಿಕೊಂಡ್ರು? 99ರಲ್ಲಿ ಅಳವಡಿಸಿಕೊಂಡ್ರು. ಕರ್ನಾಟಕದಲ್ಲಿ ಯಾರು ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಪಬ್ಲಿಷ್ ಮಾಡ್ತಾರೆ? DES, ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್.
ಆರ್ಥಿಕ ಮತ್ತೆ ಸಾಂಖ್ಯಿಕ ನಿರ್ದೇಶನಾಲಯ ಅಂತಕ್ಕಂಥದ್ದು ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್, ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯನ್ನ ಪ್ರಕಟಣೆ ಮಾಡ್ತದೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ HDI ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 3 ಅಂಶಗಳನ್ನ ಪರಿಗಣಿಸ್ತೇವೆ. ಯಾವುದಪ್ಪ ಅಂದ್ರೆ, ಸೊ ಕಾಂಪೋನೆಂಟ್ಸ್ ಆಫ್ HDI ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೊರಟಾಗ ಫಸ್ಟ್ ಕಾಂಪೋನೆಂಟ್ ಈಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಜೀವಿತಾವಧಿ. HDI ನ ಮಾಪನ ಮಾಡಬೇಕಾದ್ರೆ ನಾವು 3 ಎಲಿಮೆಂಟ್ಸ್ ತಗೊಳ್ತೇವೆ. ಒಂದು ಜೀವಿತಾವಧಿ. ಏನ್ ಜೀವಿತಾವಧಿ ಅಂದ್ರೆ, ಇಟ್ ಈಸ್ ಅವರೇಜ್ ಲೈಫ್ ಸ್ಪ್ಯಾನ್. ಅಂದ್ರೆ ಸೊ ಜನಿಸಿದಂತಹ ನಾವು ಸರಾಸರಿ ಎಷ್ಟು ವರ್ಷಗಳ ಕಾಲ ಬದುಕಬಲ್ಲೆವು, ಜೀವಿಸಬಲ್ಲೆವು, ಆ ಪರಿಕಲ್ಪನೆ ನಾವನ್ನಂತ ಕರಿತೇವೆ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಇಟ್ ಇಸ್ ದ ಫಸ್ಟ್ ಕಾಂಪೋನೆಂಟ್ ಆಫ್ HDI. ಅಂಡ್ ಸೆಕೆಂಡ್ ಒನ್ ಈಸ್ ಎಡ್ಯುಕೇಶನ್, ಶಿಕ್ಷಣ, ಸಾಕ್ಷರತೆ ಪ್ರಮಾಣ, ಇದು ಎರಡನೇ ಕಾಂಪೋನೆಂಟ್. ಅಂಡ್ ಥರ್ಡ್ ಕಾಂಪೋನೆಂಟ್ ಈಸ್ ಇನ್ಕಮ್, ಆದಾಯ, ಜೀವನ ಮಟ್ಟ, ಜೀವಿತಾವಧಿ, ಶಿಕ್ಷಣ ಮತ್ತೆ ಆದಾಯ. ಈ 3 ಅಂಶಗಳನ್ನು ಬಳಸಿಕೊಂಡು ನಾವೇನ್ ಮಾಡ್ತೇವೆ, ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ ಸ್ನೇಹಿತರೆ. ಹಾಗಾದ್ರೆ 2019ರ ವರದಿ ಪ್ರಕಾರ ಭಾರತದ HDI ರ್ಯಾಂಕ್ ಎಷ್ಟಪ್ಪ ಅಂತ ಕೇಳಿದ್ರೆ, ಸೊ 129. ವೆರಿ ಇಂಪಾರ್ಟೆಂಟ್. ಎಷ್ಟಿದೆ? 129. 2019ರ ವರದಿ ಪ್ರಕಾರ ಭಾರತ ಸ್ಥಾನಮಾನ 129ನೇ ರ್ಯಾಂಕ್. ಫಸ್ಟ್ ಪ್ಲೇಸ್ ಗೊಂದು ನಾರ್ವೆ ಹೋಗಿದೆ. ಲಾಸ್ಟ್ ಪ್ಲೇಸ್ ಬಂದು ರಿಪಬ್ಲಿಕ್ ಆಫ್ ನೈಜರ್. ಲಾಸ್ಟ್ ಪ್ಲೇಸ್ ಯಾವ್ದಿದೆ? ರಿಪಬ್ಲಿಕ್ ಆಫ್ ನೈಜರ್ ಅಂತಕ್ಕಂಥದ್ದು. 99ರಲ್ಲಿ ಕರ್ನಾಟಕ ಅಳವಡಿಸಿಕೊಳ್ಳುತ್ತೆ HDI ನ, 95ರಲ್ಲಿ ಭಾರತ ಸರ್ಕಾರ ಅಳವಡಿಸಿಕೊಳ್ಳುತ್ತೆ. ಕರ್ನಾಟಕದಲ್ಲಿ DS ಡಿಸ್ಟ್ರಿಕ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಪಬ್ಲಿಷ್ ಮಾಡುತ್ತೆ. ಭಾರತದಲ್ಲಿ CSO ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಪಬ್ಲಿಷ್ ಮಾಡುತ್ತೆ. ಪ್ರಪಂಚದಾದ್ಯಂತ UNDP ಪಬ್ಲಿಷ್ ಮಾಡುತ್ತೆ. ಇದನ್ನ ಅಭಿವೃದ್ಧಿಗೊಳಿಸಿದವರು ಮೆಹಬೂಬ್ ಉಲ್ಲಕ್ ಅಂತಕ್ಕಂಥವ್ರು. ಭಾರತದಲ್ಲಿ ಅಭಿವೃದ್ಧಿಗೊಳಿಸಿದವರು ಅಮರ್ತ್ಯ ಕುಮಾರ್ ಸೇನ್. ನಮ್ಮ 2019ರ ವರದಿ ಪ್ರಕಾರ ನಮ್ಮ ಸ್ಥಾನ ಎಷ್ಟು? 129. ಸೊ ಇಷ್ಟು HDI ಗೆ ಸಂಬಂಧಪಟ್ಟಂತೆ ನಾವು ಇನ್ನು ಯಾವುದೇ ಪ್ರಶ್ನೆ ಕೇಳಿದ್ರು ಇಲ್ಲೇ ಕವರ್ ಆಗಿರುತ್ತೆ ಸ್ನೇಹಿತರೆ. ಕ್ಲಿಯರ್? ಸೊ ವಿಲ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಎಸ್, RBI ಯಾವ ವರ್ಷದಲ್ಲಿ ರಾಷ್ಟ್ರೀಕರಣವಾಯಿತು ಅಂತ ಪ್ರಶ್ನೆ ಕೇಳಿದೆ ನಿಮ್ಮ PSI ಇಲ್ಲಿ. RBI ವಾಸ್ ನ್ಯಾಷನಲೈಸ್ಡ್ ಇನ್ ದ ಇಯರ್ ಆಫ್ ಅಂತ ಪ್ರಶ್ನೆ ಕೇಳಿದ್ದೇನೆ ಸ್ನೇಹಿತರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವುದು? ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBI ಬಗ್ಗೆ ಮೊಟ್ಟ ಮೊದಲ ಬಾರಿಗೆ RBI ರಚನೆ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ BR ಅಂಬೇಡ್ಕರ್. ದ ಪ್ರಾಬ್ಲಮ್ ಆಫ್ ರುಪಿಯಾ ಅಂತಕ್ಕಂಥ ಒಂದು ಬುಕ್ ಅಲ್ಲಿ RBI ರಚನೆಯ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ. ಅದಾದ ನಂತರ ನಾನು ಆನ್ಸರ್ ಕೊಡ್ತೇನೆ, ನೀವು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಸೊ 1926ರಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ, ರಾಯಲ್ ಕಮಿಷನ್ ಆನ್ ಫೈನಾನ್ಸ್ ಅಂಡ್ ಕರೆನ್ಸಿ ಅಂತ ಒಂದು ಆಯೋಗ ನೇಮಕ ಮಾಡ್ತದೆ, ವಿಚ್ ಇಸ್ ಹೆಡೆಡ್ ಬೈ ಹಿಲ್ಟನ್ ಹೆಂಗ್. ಹಿಲ್ಟನ್ ಹೆಂಗ್ ರವರ ನೇತೃತ್ವದಲ್ಲಿ 1926ರಲ್ಲಿ ಸೊ ನಮ್ಮ ಬ್ರಿಟಿಷ್ ಭಾರತ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ, ರಾಯಲ್ ಕಮಿಷನ್ ಆನ್ ಫೈನಾನ್ಸ್ ಅಂಡ್ ಕಮಿಷನ್ ಅಂತ ನೇಮಕ ಮಾಡ್ತದೆ. ವಿತ್ ರೆಕಮೆಂಡೇಶನ್ ಆಫ್ ದಟ್ ಕಮಿಷನ್, ಆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1934ರ RBI ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಸ್ನೇಹಿತರೆ. In 1934, RBI Act was implemented with the recommendation of Royal Commission on Finance and Currency or Hilton Committee recommendations. Under that Act, ಅಂದ್ರೆ 1934ರ RBI ಕಾಯ್ದೆ ಅನ್ವಯ 1935 ಏಪ್ರಿಲ್ 1ರಂದು 1935 ಏಪ್ರಿಲ್ 1ರಂದು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ನಮ್ಮ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. RBI was established in 1935 April 1st under the Act of 1934 RBI Act with a base capital of 5 crores, 5 ಕೋಟಿ ಮೂಲ ಬಂಡವಾಳದೊಂದಿಗೆ ಕಲ್ಕತ್ತಾದಲ್ಲಿ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಎಲ್ಲಿ ಪ್ರಾರಂಭ ಮಾಡ್ತಾರೆ? ಕಲ್ಕತ್ತಾದಲ್ಲಿ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ, ನೆನಪಿರ್ಬೇಕು ನಿಮ್ಗೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂದ್ರೆ, RBI ನ ಕೇಂದ್ರ ಕಚೇರಿ ಮೊದಲೆಲ್ಲಿತ್ತು? ಕೋಲ್ಕತ್ತಾದಲ್ಲಿತ್ತು. ಆದ್ರೆ 1936ರಲ್ಲಿ RBI ನ ಕೇಂದ್ರ ಕಚೇರಿಯನ್ನ ಕಲ್ಕತ್ತಾದಿಂದ ಮುಂಬೈಗೆ ವರ್ಗಾವಣೆ ಮಾಡ್ತಾರೆ. The RBI headquarters was shifted from Calcutta to Mumbai in 1936. That is why the present headquarters of RBI located in Mumbai. ಪ್ರಸ್ತುತ RBI ನ ಕೇಂದ್ರ ಕಚೇರಿ ಎಲ್ಲಿದೆ? ಮುಂಬೈನಲ್ಲಿದೆ ಸ್ನೇಹಿತರೆ. ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ, RBI ನ ನಾವೇನಂತ ಹೆಸರಿಸ್ತೀವಪ್ಪ ಅಂದ್ರೆ, ಮಿಂಟ್ ಸ್ಟ್ರೀಟ್ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಮಿಂಟ್ ಸ್ಟ್ರೀಟ್ ಅಂತ ಕೂಡ ಕರಿತೇವೆ. RBI ಯಾವಾಗ ಸೊ ನೋಟುಗಳನ್ನ ಮುದ್ರಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಅಂತ ಕೇಳಿದ್ರೆ, 1938ರಲ್ಲಿ RBI ನೋಟುಗಳನ್ನ ಮುದ್ರಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. RBI 1947ರಲ್ಲಿ 1946 ಅಲ್ಲಿ RBI ಬರ್ಮಾ ದೇಶಕ್ಕೆ ಅಥವಾ ಈಗಿನ ಮಯನ್ಮಾರ್ ದೇಶಕ್ಕೆ
ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡೋದನ್ನ ನಿಲ್ಲಿಸುತ್ತೆ. RBI was stopped to work as a central bank to Burma or Myanmar at 1947. At the same time, 1948, 1948ರಲ್ಲಿ RBI also stopped to work as a central bank to Pakistan. 1948ರಲ್ಲಿ RBI ಪಾಕಿಸ್ತಾನಕ್ಕೆ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡೋದನ್ನ ನಿಲ್ಲಿಸುತ್ತೆ. ಅದಾದ ನಂತರ 1949 ಜನವರಿ 1ರಂದು 1949 ಜನವರಿ 1ರಂದು RBI ರಾಷ್ಟ್ರೀಕರಣ ಆಗ್ತದೆ. ಸ್ನೇಹಿತರೆ, ನೀವು ಪ್ರಶ್ನೆ ಕೇಳಿದರೆ ಯಾವ ಕಾಯ್ದೆ ಅನ್ವಯ RBI ನ ರಾಷ್ಟ್ರೀಕರಣ ಮಾಡಲಾಯಿತು, ಅಂಡರ್ ವಿಚ್ ಆಕ್ಟ್ RBI ವಾಸ್ ನ್ಯಾಷನಲೈಸ್ಡ್ ಅಂತ ಪ್ರಶ್ನೆ ಕೇಳಿದರೆ, ಸೊ ಯಾವ ಕಾಯ್ದೆ ಅನ್ವಯ RBI ರಾಷ್ಟ್ರೀಕರಣ ಆಯ್ತು ಅಂತ ಕೇಳಿದರೆ, ಸೊ 1949 ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್, ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ 1949 ಅನ್ವಯ RBI ಅಂತಕ್ಕಂಥದ್ದು ರಾಷ್ಟ್ರೀಕರಣ ಆಗ್ತದೆ. ಸ್ನೇಹಿತರೆ, RBI ನ ಮೊದಲ ಗವರ್ನರ್ ಯಾರು ಅಂತ ಕೇಳಿದ್ರೆ ಓಸ್ಮನ್ ಎ ಸ್ಮಿತ್. ಯಾರಿದ್ದಾರೆ? RBI ನ ಮೊದಲ ಗವರ್ನರ್ ಯಾರು? ಓಸ್ಮನ್ ಎ ಸ್ಮಿತ್ ಅಂತಕ್ಕಂಥವ್ನು. ಹೂ ಇಸ್ ದ ಫಸ್ಟ್ ಇಂಡಿಯನ್ ಗವರ್ನರ್ ಆಫ್ RBI ಅಂತ ಕೇಳಿದ್ರೆ CD ದೇಶ್ಮುಖ್ ಅಂತಕ್ಕಂಥವ್ನು. ಯಾರು? CD ದೇಶ್ಮುಖ್. ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್ ಆಫ್ RBI ಅಂತ ಕೇಳಿದ್ರೆ ಶಕ್ತಿಕಾಂತ್ ದಾಸ್. ಯಾರು? ಶಕ್ತಿಕಾಂತ್ ದಾಸ್ ಅಂತಕ್ಕಂಥದ್ದು. ಇಷ್ಟು ನಿಮ್ಮ RBI ಗೆ ಸಂಬಂಧಿಸಿದಂತಹ ಮಾಹಿತಿ. ಸ್ನೇಹಿತರೆ, ಹಾಗಾಗಿ RBI ಯಾವ ವರ್ಷ ರಾಷ್ಟ್ರೀಕರಣ ಆಯಿತು ಅಂತ ಕೇಳಿದ್ರೆ ಇಟ್ ವಾಸ್ ನ್ಯಾಷನಲೈಸ್ಡ್ ಇನ್ 1949 ಜಾನ್ 1 ಅಂಡರ್ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949. 1949 ಭಾರತೀಯ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ 1949 ಜನವರಿ 1ರಂದು RBI ರಾಷ್ಟ್ರೀಕರಣ ಆಗ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್, ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತು ಪ್ರಶಂಸನೀಯ ಕುಸಿತ ಮತ್ತು ಬೆಲೆ ಸೂಚ್ಯಾಂಕದ ಬದಲಾವಣೆಯ ದರವು ನಕಾರಾತ್ಮಕವಾಗಿದ್ದಾಗ ಇದನ್ನ ಏನಂತ ಕರಿತೇವೆ ಅಂತ ಪ್ರಶ್ನೆ ಕೇಳಿದ್ರೆ ಸ್ನೇಹಿತರೆ, the persistent of appreciable fall in level of price and when the rate of change of price index is negative is called ಅಂತ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಬೆಲೆಗಳ ಮಟ್ಟದಲ್ಲಿ, ಎಲ್ಲಿ ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತೆ ಪ್ರಶಂಸನೀಯ ಕುಸಿತ ಅಂದ್ರೆ ಏನು? ಬೆಲೆಗಳು ಕಡಿಮೆ ಆಗ್ತಾ ಇದೆ. ಮತ್ತೆ ಬೆಲೆ ಸೂಚ್ಯಾಂಕದ ಬದಲಾವಣೆ ಪ್ರೈಸ್ ಇಂಡೆಕ್ಸ್ ಅಂತಕ್ಕಂಥದ್ದು ನೆಗೆಟಿವ್, ಅದರಲ್ಲಿ ನೆಗೆಟಿವ್ ಮೈನಸ್ ಆಗ್ತದೆ, ಇನ್ನೂ ತುಂಬಾ ಕಡಿಮೆ ಆಗ್ತಾ ಇದೆ. ಇದನ್ನ ಏನಂತ ಕರಿತೀವಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸ್ನೇಹಿತರೆ, ಈ ಕಾನ್ಸೆಪ್ಟ್ ನಮಗೆ ಎಲ್ಲಿ ಬರ್ತದಪ್ಪ ಅಂದ್ರೆ ಇನ್ಫ್ಲೇಷನ್ ಅಲ್ಲಿ ಬರ್ತದೆ, ಹಣದುಬ್ಬರದಲ್ಲಿ ಬರ್ತದೆ. ಸ್ನೇಹಿತರೆ, ಏನಪ್ಪಾ ಹಣದುಬ್ಬರ ಅಂದ್ರೆ? ಹಣದುಬ್ಬರ ಅಂದ್ರೆ ಇಷ್ಟೇ, ಸರಕು ಮತ್ತೆ ಸೇವೆಗಳ ಬೆಲೆಗಳ ಮಟ್ಟ, ಸಾಮಾನ್ಯ ಬೆಲೆಗಳ ಮಟ್ಟ ಅಂತಕ್ಕಂಥ ಏನಾಗುತ್ತೆ ಹೆಚ್ಚಾಗದ ನಾವೇನಂತ ಕರಿತೇವೆ ಹಣದುಬ್ಬರ ಅಂತ ಕರಿತೇವೆ, ಇನ್ಫ್ಲೇಷನ್ ಅಂತ ಕರಿತೇವೆ. ಇದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಹಣದುಬ್ಬರ ಅಂದ್ರೆ ಏನು? ಸರಕು ಮತ್ತೆ ಸೇವೆಗಳ ಸಾಮಾನ್ಯ ಬೆಲೆಗಳ ಮಟ್ಟ ಹೆಚ್ಚಾಗ್ತಕ್ಕಂಥ ಪರಿಕಲ್ಪನೆ ನಾವೇನಂತ ಕರಿತೇವೆ ಹಣದುಬ್ಬರ ಅಂತ ಕರಿತೇವೆ. ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಪರಿಸ್ಥಿತಿ ನಾವೇನಂತ ಕರಿತೇವೆ ಡಿಫ್ಲೇಷನ್ ಅಂತ ಕರಿತೇವೆ. ಸ್ನೇಹಿತರೆ, ಹಾಗಾಗಿ ಇವರ ಆನ್ಸರ್ ಈಸ್ ಡಿಫ್ಲೇಷನ್. ಹಣದುಬ್ಬರ ಅಂದ್ರೇನು? ಸರಕುಗಳ ಮತ್ತೆ ಸೇವೆಗಳ ಬೆಲೆಗಳ ಮಟ್ಟ ಹೆಚ್ಚಾಗ್ತಕ್ಕಂಥದ್ದು. ಡಿಫ್ಲೇಷನ್ ಅಂದ್ರೇನು? ಸರಕು ಮತ್ತೆ ಸೇವೆಗಳ ಬೆಲೆಗಳ ಮಟ್ಟ ಅಂತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು. ಇಲ್ಲಿ ಕೇಳಿದ್ದೇನೆ, ಬೆಲೆಗಳ ಮಟ್ಟ ನಿರಂತರ ಪ್ರಶಂಸನೆ ಕುಸಿತ, fall in the price of goods and services. ಹಾಗಾಗಿ the terms represent deflation. ಕರೆಕ್ಟ್ ಆನ್ಸರ್ ಈಸ್ ಡಿಫ್ಲೇಷನ್. ಇಲ್ಲಿ ಇನ್ನೊಂದು ಪ್ರಶ್ನೆ ಆಪ್ಷನ್ಸ್ ಹಾಕಿದೆ ನೋಡಿ, ಸ್ಟಾಗ್ಫ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಸ್ಟಾಗ್ಫ್ಲೇಷನ್ ಅಂದ್ರೆ? there is co-existence of both inflation and unemployment is called stagflation. ಜಡದುಬ್ಬರ ಅಂತ ಕರಿತೀವಿ ಕನ್ನಡದಲ್ಲಿ. ಜಡದುಬ್ಬರ ಅಂದ್ರೆ ಏನು? ಸ್ಟಾಗ್ಫ್ಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ ಆರ್ಥಿಕತೆಯಲ್ಲಿ ಹಣದುಬ್ಬರದ ಜೊತೆಗೆ ನಿರುದ್ಯೋಗವೂ ಸಹ ಜೊತೆಯಾಗಿದ್ರೆ ಅದನ್ನ ನಾವೇನಂತ ಕರಿತೇವೆ ಸ್ಟಾಗ್ಫ್ಲೇಷನ್ ಅಂತ ಕರಿತೇವೆ. ಏನದು ಡಿಸ್ಇನ್ಫ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಏನು ಡಿಸ್ಇನ್ಫ್ಲೇಷನ್ ಅಂದ್ರೆ? ಫಾಲಿಂಗ್ ಇನ್ಫ್ಲೇಷನ್ ರೇಟ್ ಇನ್ ಎಕಾನಮಿ. ಆರ್ಥಿಕತೆಯಲ್ಲಿ ಹಣದುಬ್ಬರದ ಪ್ರಮಾಣ ಅಂತಕ್ಕಂಥದ್ದು, ಇನ್ಫ್ಲೇಷನ್ ರೇಷಿಯೋ ಆರ್ ಇನ್ಫ್ಲೇಷನ್ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ನಾವೇನಂತ ಕರಿತೇವೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೇವೆ. ಏನದು ರಿಫ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪ ರಿಫ್ಲೇಷನ್ ಅಂದ್ರೆ? ಸೊ ದ ರಿಫ್ಲೇಷನ್ ಕಾನ್ಸೆಪ್ಟ್ ಇಸ್ ಆಡೆಡ್ ಆಫ್ಟರ್ ಎಕನಾಮಿಕ್ ರಿಸೆಷನ್ or after economic depreciation.
ಆರ್ಥಿಕ ಚಟುವಟಿಕೆಗಳನ್ನ ಪುನಶ್ಚೇತನ ಮಾಡಲಿಕ್ಕೆ ಸರ್ಕಾರ ನೀಡ್ತಕ್ಕಂಥ ಆರ್ಥಿಕ ಉತ್ತೇಜನಗಳನ್ನ ನಾವಂತ ಕರಿತೇವೆ ರಿಫ್ಲೇಷನ್ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಬೆಲೆಗಳ ಮಟ್ಟದಲ್ಲಿ ನಿರಂತರ ಕುಸಿತ ಅಂತ ಕೇಳಿದ್ರೆ ಅದು ಅನಪ್ರಸರಣ ಅಥವಾ ಡಿಫ್ಲೇಷನ್. ಆ ಬೆಲೆಗಳ ಮಟ್ಟದಲ್ಲಿ ನಿರಂತರ ಮತ್ತೆ ಪ್ರಶಂಸನೀಯ ಏರಿಕೆ ಅಂತ ಕೇಳಿದ್ರೆ ನೀವು ಇನ್ಫ್ಲೇಷನ್, ಹಣದುಬ್ಬರ ಅಂತ ಹಾಕ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಇದು ಸಂಪೂರ್ಣವಾಗಿ ಹಣದುಬ್ಬರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಸೊ ನಿಮ್ಮ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ಡಿಫ್ಲೇಷನ್. ಡಿಫ್ಲೇಷನ್ ಮೀನ್ಸ್ ಡಿಕ್ರೀಸಿಂಗ್ ಜನರಲ್ ಪ್ರೈಸ್ ಲೆವೆಲ್ ಇನ್ ಎಕಾನಮಿ. ಆರ್ಥಿಕತೆಯಲ್ಲಿ ಬೆಲೆಗಳ ಮಟ್ಟ ಕುಸಿತ ಆಗ್ತಕ್ಕಂಥ ನಾವೇನಂತ ಕರಿತೇವೆ ಡಿಫ್ಲೇಷನ್ ಅಂತ ಕರಿತೇವೆ. ಇನ್ಫ್ಲೇಷನ್ ಇನ್ಕ್ರೀಸಿಂಗ್ ಜನರಲ್ ಪ್ರೈಸ್ ಲೆವೆಲ್ ಇನ್ ಎಕಾನಮಿ ಕಾಲ್ಡ್ ಇನ್ಫ್ಲೇಷನ್. ಆರ್ಥಿಕತೆಯಲ್ಲಿ ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಮಟ್ಟ ಏರಿಕೆ ಆದ್ರೆ ಹಣದುಬ್ಬರ ಇನ್ಫ್ಲೇಷನ್, ಸರಕು ಸೇವೆಗಳ ಸಾಮಾನ್ಯ ಬೆಲೆಗಳ ಮಟ್ಟ ಇಳಿಕೆ ಆದ್ರೆ ಅದು ಡಿಫ್ಲೇಷನ್, ಅನಪ್ರಸರಣ. ಕರೆಕ್ಟ್ ಆನ್ಸರ್ ಈಸ್ ಸೊ ರಿಫ್ಲೇಷನ್, ಅನಪ್ರಸರಣ. ಕನ್ನಡದಲ್ಲಿ ಏನಂತ ಕರಿತೇವೆ ಅನಪ್ರಸರಣ ಅಂತ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ ಇದಾದ್ಮೇಲೆ ಎಸ್ ರಿಪೋ ದರ, ಸಿಆರ್ಆರ್, ಎಸ್ಎಲ್ಆರ್, ರಿವರ್ಸ್ ರಿಪೋ ದರ ಪದೇ ಪದೇ ಸುದ್ದಿಲಿರುವುದು ಇವು ಯಾವ ನೀತಿಯ ಭಾಗವಾಗಿದೆ? ದ ಟರ್ಮ್ಸ್ ಆಫ್ ರಿಪೋ ರೇಟ್, ಕ್ಯಾಶ್ ರಿಸರ್ವ್ ರೇಷಿಯೋ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಟ್, ರಿವರ್ಸ್ ರಿಪೋ ರೇಟ್ ಫ್ರೀಕ್ವೆಂಟ್ಲಿ ಇನ್ ದ ನ್ಯೂಸ್, ದ ಪಾರ್ಟ್ ಆಫ್ ವಿಚ್ ಪಾಲಿಸಿ ಅಂತ ಪ್ರಶ್ನೆ ಕೇಳಿದರೆ ಸ್ನೇಹಿತರೆ ಅವನು ಆಪ್ಷನ್ಸ್ ಕೊಡೋದು ತಪ್ಪು ಹಾಕಿದ್ದಾನೆ. ಆಕ್ಚುಲಿ ವಿತ್ತೀಯ ನೀತಿ ಅಂದ್ರೆ ನಾವು ಕನ್ನಡದಲ್ಲಿ ಅಂತ ಇಂಗ್ಲಿಷ್ ಅಲ್ಲಿ ಫಿಸ್ಕಲ್ ಪಾಲಿಸಿ ಅಂತ ತಗೊಳ್ತೇವೆ. ಹಾಗಾಗಿ ಅವನೇನ್ ಕೊಡಬೇಕಾಗಿತ್ತು? ಹಣಕಾಸು ನೀತಿ ಕೊಡಬೇಕಾಗಿತ್ತು. ಸೊ ದೀಸ್ ಆರ್ ಆಲ್ ದ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ. ಯಾವ ಪಾಲಿಸಿ? ಮಾನಿಟರಿ ಪಾಲಿಸಿ. ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಈ ಎಲ್ಲ ಪದಗಳು ರೆಪೋ ದರ, ಕ್ಯಾಶ್ ರಿಸರ್ವ್ ರೇಷಿಯೋ, ಎಸ್ಎಲ್ಆರ್ ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ, ರಿವರ್ಸ್ ರಿಪೋ ರೇಟ್ ಇವೆಲ್ಲವೂ ಕೂಡ ಇಟ್ ಇಸ್ ಎ ಪಾರ್ಟ್ ಆಫ್ ಮಾನಿಟರಿ ಪಾಲಿಸಿ ವಿಚ್ ಈಸ್ ಫಾರ್ಮುಲೇಟೆಡ್ ಬೈ RBI ಇನ್ ಇಂಡಿಯಾ. ಹಾಗಾದ್ರೆ ಹಣಕಾಸು ನೀತಿ ಅಂದ್ರೆ ಏನು? ವಿತ್ತೀಯ ನೀತಿ ಅಂದ್ರೆ, ವಿತ್ತೀಯ ನೀತಿ ಇದು ಫಿಸಿಕಲ್ ಪಾಲಿಸಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ತರ್ಜಮೆ ಮಾಡಿದ್ರೆ ಹಾಗೆ ನಾವು ಇಲ್ಲಿ ಆಪ್ಷನ್ಸ್ ಹಾಕೊಳ್ಳೋಣ. ಹಣಕಾಸು ನೀತಿ ಕನ್ನಡದ ಇಂಗ್ಲಿಷ್ ಕರೆಕ್ಟ್ ಕೊಟ್ಟಿದ್ದಾನೆ ಮಾನಿಟರಿ ಪಾಲಿಸಿ ಅಂತ. ಹಾಗಾಗಿ ಸೊ ಮಾನಿಟರಿ ಪಾಲಿಸಿ ಏನು? ಮಾನಿಟರಿ ಪಾಲಿಸಿ ಅಂದ್ರೆ, ಹಣಕಾಸು ನೀತಿ ಅಂದ್ರೆ ಏನು? ಯಾವುದೇ ಒಂದು ದೇಶದ ಕೇಂದ್ರ ಬ್ಯಾಂಕು ಆ ದೇಶದ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ, ರಿಪೀಟ್, ಯಾವುದೇ ಒಂದು ಕೇಂದ್ರ ಬ್ಯಾಂಕು ಆ ದೇಶದ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ರೂಪಿಸ್ತಕ್ಕಂತಹ ನೀತಿಗೆ ನಾವೇನಂತ ಕರಿತೇವೆ? ಹಣಕಾಸು ನೀತಿ ಅಂತ ಕರಿತೇವೆ. ಮಾನಿಟರಿ ಪಾಲಿಸಿ ಇಟ್ ಇಸ್ ಎ ಪಾಲಿಸಿ ವಿಚ್ ಇಸ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ formulated by particular central bank of particular country. ನಿರ್ದಿಷ್ಟ ದೇಶದ ಕೇಂದ್ರ ಬ್ಯಾಂಕು ಆ ದೇಶದ ಹಣಕಾಸು ವಿಷಯಗಳಿಗೆ ಸಂಬಂಧಪಟ್ಟಂತೆ ರೂಪಿಸ್ತಕ್ಕಂಥ ನೀತಿಗೆ ನಾವೇನಂತ ಕರಿತೇವೆ? ಹಣಕಾಸು ನೀತಿ ಅಂತ ಕರಿತೇವೆ. ಭಾರತಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ನೀತಿಯನ್ನು ರೂಪಿಸಿದವರು ಯಾರು? RBI. ಈ RBI ಹಣಕಾಸು ನೀತಿಯನ್ನು ರೂಪಿಸಬೇಕಾದ್ರೆ ರಿಪೋ ರೇಟು, ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ, ಶಾಸನಬದ್ಧ ದರ SLR, ರಿವರ್ಸ್ ರೆಪೋ ರೇಟ್ ಇವೆಲ್ಲವನ್ನು ಕೂಡ ಪರಿಗಣಿಸ್ತೇವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ರೆಪೋ ದರ ಅಂದ್ರೆ ಏನು? ವಾಟ್ ಈಸ್ ರೆಪೋ ರೇಟ್? ರೆಪೋ ದರ ಅಂದ್ರೆ ಇಷ್ಟೇ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭದ್ರತೆಗಳ ಆಧಾರದ ಮೇಲೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಏನ್ ಸಾಲಗಳನ್ನು ಕೊಡುತ್ತೆ ಆ ಸಾಲಗಳ ಮೇಲೆ ವಿಧಿಸತಕ್ಕಂಥ ಬಡ್ಡಿ ದರ. ರೆಪೋ ರೇಟ್ ಇಟ್ ಇಸ್ ಎ ರೇಟ್ ಆಫ್ ಇಂಟ್ರೆಸ್ಟ್ ವಿಚ್ ಇಸ್ ಲೆವಿಡ್ ಬೈ RBI ಆನ್ ವಾಟ್ RBI ಪ್ರೊವೈಡ್ ಫಿನಾನ್ಷಿಯಲ್ ಫೆಸಿಲಿಟಿ ಟು ದ ಕಮರ್ಷಿಯಲ್ ಬ್ಯಾಂಕ್. ಅಂದ್ರೆ RBI ಭದ್ರತೆಗಳ ಆಧಾರದ ಮೇಲೆ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲಗಳನ್ನು ಕೊಡುತ್ತೆ. ಕೊಟ್ಟಂತ ಸಾಲಗಳ ಮೇಲೆ RBI ವಿಧಿಸ್ತಕ್ಕಂಥ ಬಡ್ಡಿ ದರ ನಾವೇನಂತ ಕರಿತೇವೆ? ರೆಪೋ ರೇಟ್ ಅಂತ ಕರಿತೇವೆ. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು? ರಿವರ್ಸ್ ರೆಪೋ ದರ ಅಂದ್ರೆ ಕೆಲವು ಸಾರಿ ಏನಾಗುತ್ತಪ್ಪ ಅಂದ್ರೆ RBIಗೆ ದುಡ್ಡು ಬೇಕಾಗಿರುತ್ತದೆ. ಯಾರಿಗೆ ಬೇಕಾಗುತ್ತೆ? RBIಗೆ ಕೆಲವು ಸಾರಿ ಹಣಕಾಸು ತೊಂದರೆ ಆದಾಗ RBI ವಾಣಿಜ್ಯ ಬ್ಯಾಂಕ್ಗಳ ಬಳಿ ಸಾಲ ಮಾಡುತ್ತೆ. RBI ವಾಣಿಜ್ಯ ಬ್ಯಾಂಕ್ಗಳ ಬಳಿ ಪಡೆದ ಸಾಲಗಳ ಮೇಲೆ RBI ವಾಣಿಜ್ಯ ಬ್ಯಾಂಕ್ಗಳಿಗೆ ನೀಡತಕ್ಕಂಥ ಬಡ್ಡಿ ದರ, ವಿಧಿಸ್ತಕ್ಕಂಥ ಬಡ್ಡಿ ದರ ಅಲ್ಲ. ಇಟ್ ಇಸ್ ಎ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ which is given by or which is provided by RBI to the commercial bank what RBI borrowed from commercial bank. ಸೊ RBI ವಾಣಿಜ್ಯ ಬ್ಯಾಂಕ್ಗಳಿಂದ ಪಡೆದುಕೊಳ್ತಕ್ಕಂತಹ ಸಾಲಗಳು ಅಥವಾ ಹಣಕಾಸಿನ ಸೌಲಭ್ಯದ ಮೇಲೆ RBI ನೀಡತಕ್ಕಂಥ ಬಡ್ಡಿ ದರ. ಸ್ನೇಹಿತರಲ್ಲಿ ವಾಣಿಜ್ಯ ಬ್ಯಾಂಕ್ಗಳು RBIಗೆ ಬಡ್ಡಿ ದರ ವಿಧಿಸ್ತಾ ಇಲ್ಲ, RBIಯೇ ಬಡ್ಡಿ ದರ ಕೊಡ್ತದೆ. ಆಗ ಇಟ್ ಇಸ್ ಎ ರೇಟ್ ಆಫ್ ಇಂಟ್ರೆಸ್ಟ್ ವಿಚ್ ಇಸ್ ಗಿವೆನ್ ಬೈ RBI.
RBI ನೀಡ್ತಕ್ಕಂಥ ಬಡ್ಡಿ ದರ ಅದನ್ನ ನಾವೇನಂತ ಕರಿತೇವೆ, ರಿವರ್ಸ್ ರಿಪೋ ದರ ಅಂತ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ ಅದಾದ್ಮೇಲೆ CRR, ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ. ಬ್ಯಾಂಕುಗಳು ತಮ್ಮ ದೈನಂದಿನ ನಿರ್ವಹಣೆಯಲ್ಲಿ ಸಂಗ್ರಹಿಸಿದಂತಹ ಒಟ್ಟಾರೆ ಹಣದಲ್ಲಿ, ರಿಪೀಟ್, ಬ್ಯಾಂಕುಗಳು ತಮ್ಮ ದೈನಂದಿನ ನಿರ್ವಹಣೆಯಲ್ಲಿ ಸಂಗ್ರಹಿಸಿದಂತ ಒಟ್ಟಾರೆ ಹಣದಲ್ಲಿ ಇಂತಿಷ್ಟು ಪ್ರಮಾಣದ ಹಣವನ್ನ ನಗದು ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ, ಲಿಕ್ವಿಡ್ ರೂಪದಲ್ಲಿ RBI ನಲ್ಲಿ ಮೀಸಲಿಡಬೇಕಾಗ್ತದೆ. ಆ ಮೀಸಲು ನಿಧಿಗೆ ನಾವೇನಂತ ಕರಿತೇವೆ, ನಗದು ಮೀಸಲು ಅನುಪಾತ ಅಂತ ಕರಿತೇವೆ ಸ್ನೇಹಿತರೆ. So the CRR means the bank should keep certain amount in RBI. That amount should be in liquid form or cash form. That is called CRR, cash reserve ratio. Another one is SLR, statutory liquidity ratio. ಬ್ಯಾಂಕುಗಳು ತಮ್ಮ ದೈನಂದಿನ ನಿರ್ವಹಣೆಯಲ್ಲಿ ಸಂಗ್ರಹಿಸಿದಂತಹ ಹಣದಲ್ಲಿ ಇಂತಿಷ್ಟು ಪ್ರಮಾಣದ ಹಣವನ್ನ ತಮ್ಮ ದೈನಂದಿನ ನಿರ್ವಹಣೆಗಾಗಿ ಬ್ಯಾಂಕುಗಳಲ್ಲೇ ಎಷ್ಟು ಪ್ರಮಾಣದ ಹಣವನ್ನ ಇಟ್ಕೊಳ್ಬೇಕು. ಬ್ಯಾಂಕ್ ಶುಡ್ ಕೀಪ್ ಸರ್ಟೆನ್ ಅಮೌಂಟ್ ಬೈ ಇಟ್ ಸೆಲ್ಫ್. ಎಷ್ಟು ಪ್ರಮಾಣದ ಹಣವನ್ನ ತಮ್ಮ ದೈನಂದಿನ ನಿರ್ವಹಣೆಯಲ್ಲಿ ಆ ಬ್ಯಾಂಕ್ಗಳೇ ಇಟ್ಕೊಳ್ಬೇಕು, ಅದರ ಪ್ರಮಾಣಕ್ಕೆ ನಾವೇನಂತ ಕರಿತೇವೆ, SLR ಅಂತ ಕರಿತೇವೆ, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೇವೆ. ಸ್ನೇಹಿತರೆ, ಈ ರೆಪೋ ದರ, CRR, SLR, CRR, ರಿವರ್ಸ್ ರಿಪೋ ರೇಟ್, ಈ ಎಲ್ಲ ದರಗಳನ್ನ ನಾವು RBI ಅಂತಕ್ಕಂಥ ಹೆಚ್ಚು ಮಾಡಿದ್ರೆ, ಇನ್ಕ್ರೀಸ್ ಮಾಡಿದ್ರೆ ಅದನ್ನ ಟೈಟ್ ಮಾನಿಟರಿ ಪಾಲಿಸಿ ಅಂತ ಕರಿತೇವೆ, ತುಟ್ಟಿ ಹಣಕಾಸು ನೀತಿ ಅಂತ ಕರಿತೇವೆ. ಒಂದ್ ವೇಳೆ ಇವೆಲ್ಲಾ ದರಗಳನ್ನ, ರೆಪೋ ದರ, CRR, SLR, ರಿವರ್ಸ್ ರಿಪೋ ದರ, ಇವುಗಳನ್ನ ಕಡಿಮೆ ಮಾಡಿದ್ರೆ ಅದನ್ನ ಚೀಪ್ ಮಾನಿಟರಿ ಪಾಲಿಸಿ ಅಂತ ಕರಿತೇವೆ, ಅಗ್ಗದ ಹಣಕಾಸು ನೀತಿ ಅಂತ ಕರಿತೇವೆ. ಹಾಗಾಗಿ ಇವು ಯಾವ್ದು ಸಂಬಂಧಪಟ್ಟಿದೆ, ಹಣಕಾಸು ನೀತಿ ಅಥವಾ ಮಾನಿಟರಿ ಪಾಲಿಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಸ್ನೇಹಿತರೆ. ಸೊ ಇದು ನಿಮ್ಮ ಈ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂದ್ರೆ, ಕನ್ನಡದಲ್ಲಿ ವಿತ್ತೀಯ ನೀತಿ ಅಂತಿದೆ, ನನ್ನ ಪ್ರಕಾರ ಇದು ತಪ್ಪಾಗ್ತದೆ, ಇದು ಹಣಕಾಸು ನೀತಿ ಅಂತ ಕೊಟ್ಟಿರಬೇಕಾಗಿತ್ತು. ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿದೆ. ಇಟ್ ಈಸ್ ಆಲ್ ರಿಲೇಟೆಡ್ ಟು ದೀಸ್ ಟರ್ಮ್ಸ್ ಆರ್ ರಿಲೇಟೆಡ್ ಟು ಮಾನಿಟರಿ ಪಾಲಿಸಿ. ಕ್ಲಿಯರ್? ನೆಕ್ಸ್ಟ್, ಜನಸಂಖ್ಯಾ ಲಾಭಾಂಶವು ಕೆಳಗಿನ ಯಾವ ಜನಸಂಖ್ಯೆ ಏರಿಕೆಯನ್ನು ಸೂಚಿಸುತ್ತದೆ? ಬಿಗ್ ಕಾನ್ಸೆಪ್ಟ್, ಇದು ತುಂಬಾ ದೊಡ್ಡ ಕಾನ್ಸೆಪ್ಟ್, ಆದ್ರೂ ಪರವಾಗಿಲ್ಲ, ನಾನು ಎಕ್ಸ್ಪ್ಲೈನ್ ಮಾಡಿ ಪ್ರಯತ್ನ ಮಾಡ್ತೇನೆ. ನೋಡಿ, ದ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತಕ್ಕಂಥದ್ದು, ಸೊ ಜನಸಂಖ್ಯಾ ಲಾಭಾಂಶ ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ಆಮೇಲೆ ಮಾಡ್ತೇನೆ. ಈಗ ಡೆಮೋಗ್ರಫಿಕ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ ನಾವು. ಏನು ಡೆಮೋಗ್ರಫಿ ಅಂದ್ರೆ? ಡೆಮೋಗ್ರಫಿ ಇಸ್ ನಥಿಂಗ್ ಬಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪಾಪ್ಯುಲೇಷನ್. ಜನಸಂಖ್ಯೆ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥ ವಿಷಯಕ್ಕೆ ನಾವೇನಂತ ಕರಿತೇವೆ, ಜನಸಂಖ್ಯಾ ಶಾಸ್ತ್ರ ಅಂತ ಕರಿತೇವೆ ಸ್ನೇಹಿತರೆ. ಹೂ ಇಸ್ ದ ಫಾದರ್ ಆಫ್ ಡೆಮೋಗ್ರಫಿ ಅಂತ ಕೇಳಿದರೆ ಜಾನ್ ಗ್ರಾಂಟ್ ಅಂತಕ್ಕಂಥವ್ನು. ಜಾನ್ ಗ್ರಾಂಟ್ ಈಸ್ ಎ ಫಾದರ್ ಆಫ್ ಡೆಮೋಗ್ರಫಿ. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಇದೆ, ಜನಸಂಖ್ಯಾ ಪರಿವರ್ತನ ಸಿದ್ಧಾಂತ ಇದೆ. ಫ್ರಾಂಕ್ ಡಬ್ಲ್ಯೂ ನೋಟೆನ್ಶನ್ ಅಂತಕ್ಕಂಥವನು ಮೊಟ್ಟ ಮೊದಲ ಬಾರಿಗೆ ಈ ಜನಸಂಖ್ಯಾ ಪರಿವರ್ತನ ಸಿದ್ಧಾಂತವನ್ನು ಅಭಿವೃದ್ಧಿಗೊಳಿಸಿದ್ದಾನೆ. ದ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ವಾಸ್ ಡೆವಲಪ್ಡ್ ಬೈ ಅಮೆರಿಕನ್ ಎಕನಾಮಿಸ್ಟ್ ಕಾಲ್ಡ್ ಫ್ರಾಂಕ್ ಡಬ್ಲ್ಯೂ ನೋಟೆನ್ಸ್ಟನ್. ಈ ಜನಸಂಖ್ಯಾ ಪರಿವರ್ತನ ಸಿದ್ಧಾಂತ ಅಂದ್ರೆ ಏನು? ವಾಟ್ ಈಸ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಥಿಯರಿ ಅಂತ ಕೇಳಿದ್ರೆ, ದೀರ್ಘಾವಧಿಯಲ್ಲಿ ಒಂದು ರಾಷ್ಟ್ರದಲ್ಲಿ ಉಂಟಾದ ಜನನ ದರ ಮತ್ತೆ ಮರಣ ದರಗಳಲ್ಲಿ ಉಂಟಾದ ವ್ಯತ್ಯಾಸಗಳನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡತಕ್ಕಂತ ಸಿದ್ಧಾಂತಕ್ಕೆ ನಾವೇನಂತ ಕರಿತೇವೆ, ಸೊ ಜನಸಂಖ್ಯಾ ಪರಿವರ್ತನ ಸಿದ್ಧಾಂತ ಅಂತ ಕರಿತೇವೆ ಸ್ನೇಹಿತರೆ. ಸೊ ಲಾಂಗ್ ಟರ್ಮ್ ಚೇಂಜ್ ಇನ್ ಬರ್ತ್ ರೇಟ್ ಅಂಡ್ ಡೆತ್ ರೇಟ್ ಆಫ್ ಪರ್ಟಿಕ್ಯುಲರ್ ಕಂಟ್ರಿ, ಒಂದು ನಿರ್ದಿಷ್ಟ ರಾಷ್ಟ್ರದಲ್ಲಿ ದೀರ್ಘಾವಧಿಯಲ್ಲಿ ಬರ್ತ್ ರೇಟ್ ಜನನ ದರ, ಡೆತ್ ರೇಟ್ ಮರಣ ದರ, ಈ ಜನನ ದರ ಮತ್ತೆ ಮರಣ ದರಗಳಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ಆ ಬದಲಾವಣೆಗಳನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಲಿಕ್ಕೆ ನಾವೇನಂತ ಕರಿತೇವೆ, ಜನಸಂಖ್ಯಾ ಪರಿವರ್ತನ ಸಿದ್ಧಾಂತ ಅಂತ ಕರಿತೇವೆ ಸ್ನೇಹಿತರಲ್ಲಿ. 3 ಹಂತಗಳು ಬರುತ್ತೆ ಜನಸಂಖ್ಯಾ ಪರಿವರ್ತನ ಸಿದ್ಧಾಂತದಲ್ಲಿ. ಮೊದಲನೇ ಅಂತ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಬರ್ತ್ ರೇಟ್, ಹೈಯೆಸ್ಟ್ ಡೆತ್ ರೇಟ್. ಜನಸಂಖ್ಯಾ ಲಾಭಾಂಶದ ಮೊದಲನೇ ಹಂತದಲ್ಲಿ ಏನಾಗಿರುತ್ತೆ, ಅತಿ ಹೆಚ್ಚಿನ ಜನನ ದರ ಇರುತ್ತದೆ, ಅತಿ ಹೆಚ್ಚು ಮರಣ ದರನೂ ಇರುತ್ತದೆ. The first stage of demographic transition theory deals highest birth rate and highest death rate. ಹಾಗಾಗಿ ಇಲ್ಲಿ ಎಷ್ಟು ಜನ ಹುಡ್ತಾ ಇದ್ದಾರೆ, ಅಷ್ಟು ಜನ ಸಾಯ್ತಾ ಇದ್ದಾರೆ, ಇಲ್ಲಿ ನಮಗೆ ಜನಸಂಖ್ಯಾ ಸ್ಫೋಟದ ಸಮಸ್ಯೆ ಕಂಡು ಬರುವುದಿಲ್ಲ. ಸೆಕೆಂಡ್ ಸ್ಟೇಜ್ ಏನ್ ಹೇಳ್ತದೆ, ನಿಮಗೆ ಪ್ರಶ್ನೆ ಕೇಳಿದರೆ ಇದರ ಮೇಲೆ ಗೊತ್ತಿರಬೇಕು. ಸೆಕೆಂಡ್ ಸ್ಟೇಜ್ ಏನ್ ಹೇಳ್ತದೆ, ಹೈಯೆಸ್ಟ್ ಬರ್ತ್ ರೇಟ್
ಅಂಡ್ ಲೋಯೆಸ್ಟ್ ಡೆತ್ ರೇಟ್. ಹೆಚ್ಚಿನ ಜನನ ದರ ಕಡಿಮೆ ಮರಣ ದರ. ಈಗ ಎಷ್ಟು ಜನ ಬರ್ತಾ ಇದಾರೆ, ಕಡಿಮೆ ಜನ ಹೋಗ್ತಾ ಇದಾರೆ, ಇದು ಏನ್ ಇಂಡಿಕೇಟ್ ಮಾಡ್ತದೆ? ಏನ್ ಇಂಡಿಕೇಟ್ ಮಾಡ್ತಪ್ಪ ಅಂದ್ರೆ ಜನಸಂಖ್ಯಾ ಸ್ಫೋಟದ ಸಮಸ್ಯೆನ ಇಂಡಿಕೇಟ್ ಮಾಡ್ತದೆ. ಅಂಡ್ ಥರ್ಡ್ ಸ್ಟೇಜ್ ಯಾವ್ದಪ್ಪ ಅಂತ ಕೇಳಿದ್ರೆ ಲೋಯೆಸ್ಟ್ ಬರ್ತ್ ರೇಟ್ ಅಂಡ್ ಲೋಯೆಸ್ಟ್ ಡೆತ್ ರೇಟ್. ಸೊ ಕಡಿಮೆ ಜನನ ದರ, ಕಡಿಮೆ ಮರಣ ದರ, ಈ ಮೂರು ಹಂತಗಳೇನಂತ ಕರಿತೇವೆ ಜನಸಂಖ್ಯಾ ಪರಿವರ್ತನಾ ಸಿದ್ಧಾಂತ ಹಂತಗಳಂತ ಕರಿತೇವೆ. ಬಂದೆ ನಾನು ಜನಸಂಖ್ಯಾ ಲಾಭಾಂಶಕ್ಕೆ ಬರ್ತೇನೆ. ಏನು ಜನಸಂಖ್ಯಾ ಲಾಭಾಂಶ ಅಂದ್ರೆ ವಾಟ್ ಈಸ್ ಡೆಮೋಗ್ರಫಿಕ್ ಡಿವಿಡೆಂಡ್? ಡೆಮೋಗ್ರಫಿಕ್ ಡಿವಿಡೆಂಡ್ ನಥಿಂಗ್ ಬಟ್ increasing the population, I repeat, increasing the population between the age of 15 to 64 years. Increase the population between the age of 15 to 64 years of total population. ಒಟ್ಟು ಜನಸಂಖ್ಯೆಯಲ್ಲಿ 15ರಿಂದ 64 ವರ್ಷ ವಯಸ್ಸುಳ್ಳ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗ್ತಕ್ಕಂಥ ಪರಿಕಲ್ಪನೆ ನಾವೇನಂತ ಕರಿತೇವೆ ಜನಸಂಖ್ಯಾ ಲಾಭಾಂಶ ಅಂತ ಕರಿತೇವೆ. ಸ್ನೇಹಿತರೆ, ಯಾಕೆ ಇದನ್ನ ಲಾಭಾಂಶ ಅಂತ ಕರಿತೀವಪ್ಪ ಅಂದ್ರೆ ಇಟ್ ಈಸ್ ಫೇವರ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್. ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿದೆ ಸ್ನೇಹಿತರೆ. ಯಾಕಪ್ಪ ಅಂದ್ರೆ ಯಾರು 15 ವರ್ಷದಿಂದ 64 ವರ್ಷದ ವಯಸ್ಸಿನವರಿರ್ತಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಹೊಂದಿರ್ತಾರೆ. ಕೆಲಸ ಮಾಡೋದ್ರಿಂದ ಆರ್ಥಿಕ ಅಭಿವೃದ್ಧಿ ಪೂರಕವಾಗಿರುತ್ತದೆ. ಹಾಗಾಗಿ ಇಟ್ ಇಸ್ ಫೇವರ್ ಟು ದ ಎಕನಾಮಿಕ್ ಡೆವಲಪ್ಮೆಂಟ್. ಇದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿರೋದ್ರಿಂದ ನಾವು ಇದನ್ನು ಜನಸಂಖ್ಯಾ ಲಾಭಾಂಶ ಅಂತ ಕರಿತೇವೆ. ದ ಕರೆಕ್ಟ್ ಆನ್ಸರ್ ಇಸ್ ಬಿ. 15ರಿಂದ 64 ವರ್ಷ ವಯಸ್ಸುಳ್ಳ ಜನಸಂಖ್ಯೆ ಪ್ರಮಾಣ ಹೆಚ್ಚಾಗ್ತಕ್ಕಂಥ ಪರಿಕಲ್ಪನೆ ನಾವೇನಂತ ಕರಿತೇವೆ ಜನಸಂಖ್ಯಾ ಲಾಭಾಂಶ, ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೇವೆ ಸ್ನೇಹಿತರೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನ ಯಾರು ಲೆಕ್ಕ ಹಾಕುತ್ತಾರೆ? ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ ಇಂಡಿಯಾ ಇಸ್ ಕ್ಯಾಲ್ಕುಲೇಟೆಡ್ ಬೈ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್? GDP ಅಂದ್ರೆ ಏನು? ಒಂದು ನಿರ್ದಿಷ್ಟ ರಾಷ್ಟ್ರದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಪರ್ಟಿಕ್ಯುಲರ್ ಕಂಟ್ರಿ ವಿತ್ ಪರ್ಟಿಕ್ಯುಲರ್ ಡ್ಯೂರೇಷನ್ ಆ ರಾಷ್ಟ್ರದ ಭೌಗೋಳಿಕ ಗಡಿ ಒಳಗಡೆ ಅಥವಾ ರಾಷ್ಟ್ರದ ಭೌಗೋಳಿಕ ಗಡಿ ಪ್ರದೇಶದ ಒಳಗಡೆ ರಾಷ್ಟ್ರದ ಒಳಗಡೆ ಉತ್ಪಾದಿಸಲ್ಪಟ್ಟ ಎಲ್ಲ ಸರಕು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯಕ್ಕೆ ನಾವೇನಂತ ಕರಿತೇವೆ ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೇವೆ ಸ್ನೇಹಿತರೆ. ಸೊ ದ GDP means is a final market value of goods and services producing within a geographical boundary of particular country with particular duration. That is called GDP. In GDP we do not included ಫಾರಿನ್ ನೆಟ್ ಅರ್ನಿಂಗ್ಸ್. ಸ್ನೇಹಿತರೆ ಗೊತ್ತಿರಬೇಕು ನಿಮಗೆ, GDP ನಾವು ವಿದೇಶಿ ಲಾಭವನ್ನ, ವಿದೇಶಿ ನಿವ್ವಳ ಗಳಿಕೆಗಳನ್ನ ಆಡ್ ಮಾಡ್ಕೊಳ್ಳೋದಿಲ್ಲ. ವಿ ಡು ನಾಟ್ ಕನ್ಸಿಡರ್ ಫಾರಿನ್ ನೆಟ್ ಅರ್ನಿಂಗ್ಸ್ ಇಸ್ ದ ಫಾರಿನ್ ಇನ್ಕಮ್ ಇನ್ GDP. Then who will calculate the GDP? Then who will calculate it? What we call GDP and some other concept of national income ಅಂತ ಕೇಳಿದ್ರೆ ಸೊ ಕೇಂದ್ರ ಸಾಂಖ್ಯಿಕ ಸಂಸ್ಥೆ ಸ್ನೇಹಿತರೆ. ಯಾವ ಸಂಸ್ಥೆ? CSO. ಹಾಗಾಗಿ ಈ GDP ಇಟ್ ಈಸ್ ಎ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಇದು ರಾಷ್ಟ್ರೀಯ ವರಮಾನದ ಮೊದಲನೇ ಪರಿಕಲ್ಪನೆ GDP. ಹಾಗಾಗಿ ನಮ್ಮಲ್ಲಿ ರಾಷ್ಟ್ರೀಯ ವರಮಾನದ GDP ನ ಯಾರು ಲೆಕ್ಕಾಚಾರ ಮಾಡ್ತಾರೆ? ಕೇಂದ್ರ ಸಾಂಖ್ಯಿಕ ಸಂಸ್ಥೆ CSO ಅಂತ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ ಬನ್ನಿ, CSO ಬಗ್ಗೆ ನಾವು ಮಾತಾಡೋದು ಆನ್ಸರ್ ಗೊತ್ತಾಯ್ತಲ್ಲ. CSO ಭಾರತದಲ್ಲಿ GDP ಅಥವಾ ರಾಷ್ಟ್ರೀಯ ವರಮಾನ ಅಥವಾ GNP ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಯಾವುದೇ ರೀತಿ ರಾಷ್ಟ್ರೀಯ ವರಮಾನದ ಪರಿಕಲ್ಪನೆಗಳಲ್ಲಿ ಆ ಪರಿಕಲ್ಪನೆಗಳ ಲೆಕ್ಕಾಚಾರ ಮಾಡೋದು ಯಾರು? ಕೇಂದ್ರ ಸಾಂಖ್ಯಿಕ ಸಂಸ್ಥೆ, ಸಂಖ್ಯಾಶಾಸ್ತ್ರೀಯ ಸಂಸ್ಥೆ, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಸ್ನೇಹಿತರೆ ಬನ್ನಿ, 1951ರಲ್ಲಿ PC ಮಹಲನೋಬಿಸ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಈ CSO ನ ಸ್ಥಾಪನೆ ಮಾಡ್ತಾರೆ. The Central Statistical Organization was established in 1951 with the recommendation of Prashant Chandra Mahalanobis or PC Mahalanobis Committee. ಸೊ ಭಾರತದ ರಾಷ್ಟ್ರೀಯ ವರಮಾನವನ್ನ ಮೊಟ್ಟ ಮೊದಲ ಬಾರಿಗೆ ಮಾಪನ ಮಾಡಿದವರು 1867ರಲ್ಲಿ ದಾದಾಬಾಯ್ ನವರೋಜಿ. 1933ರಲ್ಲಿ VKRV ರಾವ್ ಅಂತಕ್ಕಂಥವ್ರು ಭಾರತದ ರಾಷ್ಟ್ರೀಯ ವರಮಾನವನ್ನ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕ ವಿಧಾನದಲ್ಲಿ ಮಾಪನ ಮಾಡಿದ್ರು ಸ್ನೇಹಿತರೆ. RKV ರಾವ್ was the first Indian who tried to measure India's national income in scientific method
ಮೆಥಡ್, ವೈಜ್ಞಾನಿಕ ವಿಧಾನದಲ್ಲಿ ಮಾಪನ ಮಾಡಿದವರು RKV ರಾವ್. ಅದಾದ್ಮೇಲೆ PS ಪ್ರಶಾಂತ್ ಚಂದ್ರ ಮೌಲ್ವಿಸ್ ಕಮಿಟಿ 1948 ನೇಮಕ ಮಾಡ್ತಾರೆ. ಆ ಸಮಿತಿಯ ಶಿಫಾರಸಿನ ಮೇರೆಗೆ 1951ರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು CSO ಸ್ಥಾಪನೆ ಮಾಡ್ತಾರೆ. CSO ಪ್ರಸ್ತುತ ಭಾರತದ ರಾಷ್ಟ್ರೀಯ ವರಮಾನ ಅಥವಾ ಭಾರತ GDP ಯನ್ನ ಕ್ಯಾಲ್ಕುಲೇಟ್ ಮಾಡತಕ್ಕಂಥ ಸಂಸ್ಥೆ ಆಗಿದೆ ಸ್ನೇಹಿತರೆ. ಹಾಗಾಗಿ ಭಾರತದಲ್ಲಿ ಒಟ್ಟು ದೇಶಿ ಉತ್ಪನ್ನ ಅಥವಾ ರಾಷ್ಟ್ರೀಯ ವರಮಾನವನ್ನು ಯಾರು ಲೆಕ್ಕಾಚಾರ ಮಾಡ್ತಾರೆ? CSO, ಸೆಂಟ್ರಲ್ ಸ್ಟಾಟಿಸ್ಟಿಕಲ್ ಆರ್ಗನೈಸೇಷನ್. ಇಸ್ ಇಟ್ ಕ್ಲಿಯರ್? ಓಕೆ, ವಿಲ್ ಮೂವ್ ಆನ್ ದ ನೆಕ್ಸ್ಟ್ ಕ್ವೆಶ್ಚನ್. ವೆರಿ ಇಂಪಾರ್ಟೆಂಟ್. ಗಿನಿ ಗುಣಾಂಕವು ಒಂದು ಪರಿಕಲ್ಪನೆಯಾಗಿದ್ದು ಯಾವುದನ್ನ ಪ್ರತಿನಿಧಿಸಲು ಆಗಾಗ್ಗೆ ಬಳಸಲಾಗುತ್ತದೆ. ದ ಗಿನಿ ಕೋಫಿಷಿಯಂಟ್ ಇಸ್ ಅ ಕಾನ್ಸೆಪ್ಟ್ ವಿಚ್ ಇಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಟು ರೆಪ್ರೆಸೆಂಟ್ ಅಂತ ಪ್ರಶ್ನೆ ಕೇಳಿದರೆ. ಸೇಂದ್ರ ನಮ್ಮಲ್ಲಿ ಗಿನ್ನಿ ಗುಣಾಂಕ ಅರ್ಥರ್ ಗಿನ್ನಿ ಅಂತಕ್ಕಂಥವನು ಇಸ್ ಎ ಸ್ಟ್ಯಾಟಿಸ್ಟಿಷಿಯನ್ ಅಥವಾ ಒಬ್ಬ ಸಂಖ್ಯಾಶಾಸ್ತ್ರಜ್ಞ. ಅವನು ಒಂದು ಫಾರ್ಮುಲಾ ಕೊಟ್ಟಿದ್ದಾನೆ, ಅದನ್ನ ನಾವೇನಂತ ಕರಿತೀವಿ? ಗಿನ್ನಿ ಗುಣಾಂಕ ಅಂತ ಕರಿತೇವೆ, ಗಿನ್ನಿ ಕೋಫಿಷಿಯಂಟ್ ಅಂತ ಕರಿತೇವೆ. ಆ ಗಿನ್ನಿ ಗುಣಾಂಕವನ್ನ ಯಾವ್ದಕ್ಕೆ ಬಳಸ್ತೀವಪ್ಪ ಅಂದ್ರೆ ಆದಾಯ ಅಸಮಾನತೆಯನ್ನ ಮಾಪನ ಮಾಡ್ಲಿಕ್ಕೆ ಬಳಸ್ತೇವೆ ಸ್ನೇಹಿತರೆ. We are used to Gini coefficient to measure income inequality. ಇನ್ಕಮ್ ಇನ್ಇಕ್ವಾಲಿಟಿ, ಆದಾಯ ಅಸಮಾನತೆಯನ್ನ ಮಾಪನ ಮಾಡಲಿಕ್ಕೆ ಈ ಗಿನ್ನಿ ಗುಣಾಂಕವನ್ನ ಬಳಸ್ತೇವೆ ಸ್ನೇಹಿತರೆ. ಇದು ನಿಮ್ಮ KPS ಅಲ್ಲಿ ಕೂಡ ಪ್ರಶ್ನೆ ರೈಸ್ ಮಾಡಿದ್ದಾನೆ. ಹಾಗಾದ್ರೆ ಆದಾಯ ಅಸಮಾನತೆ ಅಂದ್ರೇನು? ವಾಟ್ ಈಸ್ ಇನ್ಕಮ್ ಇನ್ಇಕ್ವಾಲಿಟಿ? ದರ್ ಇಸ್ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಿಟ್ವೀನ್ ಟೋಟಲ್ ಪಾಪ್ಯುಲೇಷನ್ ಆಫ್ ಪರ್ಟಿಕ್ಯುಲರ್ ಕಂಟ್ರಿ. ಒಂದು ರಾಷ್ಟ್ರದ ಸಂಪತ್ತು ಅಸಮರ್ಪಕವಾಗಿ ಹಂಚಿಕೆಯಾಗಿರ್ತಕ್ಕಂಥದ್ದು. ಈಗ ನಮ್ಮ ವರಮಾನಕ್ಕೂ ಮುಖೇಶ್ ಅಂಬಾನಿ ವರಮಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಏನು? ಸಂಪತ್ತು ಅಥವಾ ಆದಾಯ ಅಂತಕ್ಕಂಥದ್ದು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಅದು ನಾವು ಆದಾಯ ಅಸಮಾನತೆ ಅಂತ ಕರಿತೇವೆ. ಆ ಆದಾಯ ಅಸಮಾನತೆಯನ್ನ ಮಾಪನ ಮಾಡ್ಲಿಕ್ಕೆ ನಾವೇನ್ ಬಳಸ್ತೇವೆ? ಗಿನ್ನಿ ಕೋಫಿಷಿಯಂಟ್ ಬಳಸ್ತೇವೆ. ಈ ಗಿನ್ನಿ ಗುಣಾಂಕದಲ್ಲಿ ಶೂನ್ಯ ಅಂತಕ್ಕಂಥದ್ದು 0 ರೆಪ್ರೆಸೆಂಟ್ ಕಂಪ್ಲೀಟ್ ಈಕ್ವಾಲಿಟಿ, ಸಂಪೂರ್ಣ ಸಮಾನತೆಯನ್ನ ಪ್ರತಿನಿಧಿಸುತ್ತೆ. ಇದು ಕೂಡ ಪ್ರಶ್ನೆ ಕೇಳಿದ್ರೆ ಸ್ನೇಹಿತರೆ. ಅಂಡರ್ ಗಿನ್ನಿ ಕೋಫಿಷಿಯಂಟ್ 0 ರೆಪ್ರೆಸೆಂಟ್ ವಾಟ್ ಅಂಡ್ 1 ರೆಪ್ರೆಸೆಂಟ್ ವಾಟ್ ಅಂತ ಪ್ರಶ್ನೆ ಕೇಳಿದರೆ, ಗಿನ್ನಿ ಗುಣಾಂಕದಲ್ಲಿ ಶೂನ್ಯ ಅಂತಕ್ಕಂಥ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಕಂಪ್ಲೀಟ್ ಈಕ್ವಾಲಿಟಿ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ 1 ರೆಪ್ರೆಸೆಂಟ್ ಇನ್ ಗಿನ್ನಿ ಕೋಫಿಷಿಯಂಟ್ 1 ರೆಪ್ರೆಸೆಂಟ್ ಕಂಪ್ಲೀಟ್ ಇನ್ಇಕ್ವಾಲಿಟಿ, ಸಂಪೂರ್ಣ ಅಸಮಾನತೆಯನ್ನ ಪ್ರತಿನಿಧಿಸುತ್ತೆ ಸ್ನೇಹಿತರೆ. ಇದ್ರ ಜೊತೆಗೆ ಇನ್ನು ಕೆಲವು ಪರಿಕಲ್ಪನೆಗಳಿದೆ ನಮ್ಮಲ್ಲಿ ಗೊತ್ತಿರ್ಬೇಕು ನಿಮ್ಗೆ. ಗಿನ್ನಿ ಗುಣಾಂಕ ಆದ್ಮೇಲೆ ಲೋ ರೇಂಜ್ ಕರ್ವ್ ಅಂತ ಬರುತ್ತೆ. ಯಾವುದು? ಲೋ ರೇಂಜ್ ರೇಖೆ ಅಂತ ಬರ್ತದೆ. ಈ ಲೋ ರೇಂಜ್ ರೇಖೆಯನ್ನು ಸಹ ನಾವು ಆದಾಯ ಅಸಮಾನತೆಯನ್ನ ಮಾಪನ ಮಾಡಲಿಕ್ಕೆ ಬಳಸ್ತೇವೆ. ಲ್ಯಾಫರ್ ರೇಖೆ ಅಂತ ಬರ್ತದೆ, ಗೊತ್ತಿರ್ಬೇಕು ಸ್ನೇಹಿತರೆ. ಈ ಲ್ಯಾಫರ್ ರೇಖೆಯನ್ನ ಯಾವುದು ಏನನ್ನ ಪ್ರತಿನಿಧಿಸುತ್ತಪ್ಪ ಅಂದ್ರೆ ತೆರಿಗೆ ದರ ಮತ್ತೆ ತೆರಿಗೆ ವರಮಾನದ ನಡುವಿನ ಸಂಬಂಧವನ್ನ ಪ್ರತಿನಿಧಿಸುತ್ತೆ. ಲ್ಯಾಫರ್ ಕರ್ವ್ ಡೀಲ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟ್ಯಾಕ್ಸ್ ರೇಟ್ಸ್ ಅಂಡ್ ಟ್ಯಾಕ್ಸ್ ಇನ್ಕಮ್. ಹಾಗೆ ಫಿಲಿಪ್ಸ್ ರೇಖೆ ಅಂತ ಬರ್ತದೆ ನಮ್ಮಲ್ಲಿ. ಫಿಲಿಪ್ಸ್ ರೇಖೆ ಅಂತ ಬರ್ತದೆ. ಈ ಫಿಲಿಪ್ಸ್ ರೇಖೆ ಅಂತಕ್ಕಂಥದ್ದು ನಿರುದ್ಯೋಗ ದರ ಮತ್ತೆ ಹಣದುಬ್ಬರದ ನಡುವಿನ ವಿರುದ್ಧ ಸಂಬಂಧವನ್ನು ಅಧ್ಯಯನ ಮಾಡುತ್ತದೆ. ಐ ರಿಪೀಟ್, ಫಿಲಿಪ್ಸ್ ರೇಖೆಯು ನಿರುದ್ಯೋಗದ ದರ ಮತ್ತು ಹಣದುಬ್ಬರದ ದರಗಳ ನಡುವಿನ ವಿರುದ್ಧ ಸಂಬಂಧವನ್ನು ಅಧ್ಯಯನ ಮಾಡುತ್ತೆ. ಫಿಲಿಪ್ಸ್ ಕರ್ವ್ ಡೀಲ್ಸ್ ದ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಫ್ಲೇಷನ್ ರೇಟ್ ಅಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಇದರ ಜೊತೆಗೆ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಯಾವುದಪ್ಪ ಅಂತ ಕೇಳಿದ್ರೆ ಲೇಸೇಜ್ ಫೇರ್ ಪಾಲಿಸಿ, ತಾಟಸ್ಥ್ಯ ನೀತಿ. ಆಡಮ್ ಸ್ಮಿತ್ ಅವರು ಅಭಿವೃದ್ಧಿಗೊಳಿಸಿರತಕ್ಕಂಥದ್ದು. ಆರ್ಥಿಕತೆಯಲ್ಲಿ ಸರ್ಕಾರ ಅಂತಕ್ಕಂಥ ಹೆಚ್ಚಿನ ಪ್ರಮಾಣದಲ್ಲಿ ಹಸ್ತಕ್ಷೇಪ ಮಾಡಬಾರದು. ದೇ ಶುಡ್ ಬಿ ಲಿಟಲ್ ಇಂಟರ್ಫಿಯರೆನ್ಸ್ ಆಫ್ ಗವರ್ನಮೆಂಟ್ ಇನ್ ಎಕಾನಮಿ ಕಾಲ್ಡ್ ಲೇಸೇಜ್ ಫೇರ್ ಪಾಲಿಸಿ. ಎಲ್ಲ ಪರಿಕಲ್ಪನೆಗಳು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಇಲ್ಲಿ ಗಿನಿ ಗುಣಾಂಕ ಕೇಳಿದರೆ, ಗಿನಿ ಗುಣಾಂಕವನ್ನು ಏನಕ್ಕೆ ಬಳಸ್ತೇವೆ? ನಾವು ಆದಾಯ ಅಸಮಾನತೆಯನ್ನ ಮಾಪನ ಮಾಡಲಿಕ್ಕೆ ಬಳಸ್ತೇವೆ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಮೂವ್ ಆನ್ ದ ನೆಕ್ಸ್ಟ್ ಕ್ವಶನ್. ವಿಶ್ವ ಅಭಿವೃದ್ಧಿ ವರದಿಯನ್ನ ವಾರ್ಷಿಕವಾಗಿ ಯಾರು ಪ್ರಕಟಣೆ ಮಾಡ್ತಾರೆ? ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ವಾಸ್ ಪಬ್ಲಿಷ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಷನ್ ಅಂತ ಪ್ರಶ್ನೆ ಕೇಳಿದರೆ ಸ್ನೇಹಿತರೆ ಕೇಳಿಸ್ಕೊಳ್ಳಿ. ವಿಶ್ವ ಅಭಿವೃದ್ಧಿ ವರದಿಯನ್ನ ಯಾರು ಪ್ರಕಟಣೆ ಮಾಡ್ತಾರೆ ಅಂತ ಕೇಳಿದ್ರೆ ವಿಶ್ವ ಬ್ಯಾಂಕ್. ಯಾರು ಪ್ರಕಟಣೆ ಮಾಡ್ತಾರೆ? ವರ್ಲ್ಡ್ ಬ್ಯಾಂಕ್. ಕೇಳಿಸ್ಕೊಳ್ಳಿ ಸ್ನೇಹಿತರೆ, ವರ್ಲ್ಡ್ ಬ್ಯಾಂಕ್ ಅಂತಕ್ಕಂಥದ್ದು, ವಿಶ್ವ ಅಭಿವೃದ್ಧಿ ಬ್ಯಾಂಕ್ ಅಂತಕ್ಕಂಥದ್ದು, ಅಥವಾ ಇದನ್ನ IBRD ಅಂತ ಕರಿತೇವೆ, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಈ IBRD ಅಂತಕ್ಕಂಥದ್ದು ಈಸ್ ಎ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್, ಸುಲಲಿತ ವ್ಯವಹಾರ ಸೂಚ್ಯಾಂಕ, ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪಬ್ಲಿಷ್ ಮಾಡುತ್ತೆ. ನ್ಯೂಟ್ರಿಷನ್ ಅಟ್ ಎ ಗ್ಲಾನ್ಸ್, ಹಾಗೆ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಕೂಡ ಪಬ್ಲಿಷ್ ಮಾಡ್ತದೆ.
ಯಾವುದು? ನಮ್ಮ ವಿಶ್ವ ಬ್ಯಾಂಕ್. ಹಾಗಾಗಿ ವಿಶ್ವ ಅಭಿವೃದ್ಧಿ ವರದಿ, ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ನ ಯಾರು ಪಬ್ಲಿಷ್ ಮಾಡ್ತಾರೆ? ನಮ್ಮ ವಿಶ್ವ ಬ್ಯಾಂಕ್ ಪಬ್ಲಿಷ್ ಮಾಡ್ತಾರೆ. ಹಾಗೆ ನಮ್ಮ ಯಾವುದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಅಂತಕ್ಕದ್ದು ಏನೆಲ್ಲ ಪಬ್ಲಿಕೇಶನ್ ಮಾಡುತ್ತಪ್ಪ ಅಂದ್ರೆ, ಸೊ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್, ಜಾಗತಿಕ ಹಣಕಾಸು ಸ್ಥಿರತೆ ವರದಿ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ವಿಶ್ವ ಆರ್ಥಿಕ ಮುನ್ನೋಟ, ಇವುಗಳನ್ನ ಪಬ್ಲಿಷ್ ಮಾಡ್ತದೆ ಸ್ನೇಹಿತರೆ ಯಾವುದು? IMF. ಹಾಗೆ ಯುನೈಟೆಡ್ ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮ UNCTAD ಅಂತ ಕರಿತೀವಿ ನಾವು, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಇದು ಏನ್ ಪಬ್ಲಿಷ್ ಮಾಡುತ್ತಪ್ಪ ಅಂದ್ರೆ UNCTAD ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ವಿಶ್ವ ಹೂಡಿಕೆ ವರದಿಯನ್ನ ಪಬ್ಲಿಷ್ ಮಾಡ್ತದೆ ಸ್ನೇಹಿತರೆ, ಗೊತ್ತಿರಬೇಕು. ಹಾಗೆ ವಿಶ್ವ ವ್ಯಾಪಾರ ಸಂಸ್ಥೆ 1995ರಲ್ಲಿ ಸ್ಥಾಪನೆ ಆಗ್ತದೆ ಯಾವುದು? ವಿಶ್ವ ವ್ಯಾಪಾರ ಸಂಸ್ಥೆ. ಸೊ ಈ ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ರಿಪೋರ್ಟ್, ವಿಶ್ವ ಅಥವಾ ಜಾಗತಿಕ ವ್ಯಾಪಾರ ವರದಿಯನ್ನ ಪ್ರಕಟಣೆ ಮಾಡ್ತದೆ ಸ್ನೇಹಿತರೆ, ಗೊತ್ತಿರಬೇಕು ನಿಮ್ಗೆ. ಈ ಜೊತೆಗೆ ಇನ್ನು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ನಿಮಗೆ ಕೇಳಿಸ್ಕೊಳ್ಳಿ. ಈ ನಮ್ಮ ಯಾವುದು ವರ್ಲ್ಡ್ ಎಕನಾಮಿಕ್ ಫೋರಂ, ವಿಶ್ವ ಆರ್ಥಿಕ ವೇದಿಕೆ ಅಂತಕ್ಕಂಥದ್ದು, ಗ್ಲೋಬಲ್ ಜೆಂಡರ್ ಗ್ಯಾಪ್ ರಿಪೋರ್ಟ್, ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕವನ್ನು ಪ್ರಕಟಣೆ ಮಾಡುತ್ತೆ ಯಾವುದು? ವರ್ಲ್ಡ್ ಎಕನಾಮಿಕ್ ಫೋರಂ. ಅದ್ರ ಜೊತೆಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ರಿಪೋರ್ಟ್, ಅಂತರ್ಗತ ಅಭಿವೃದ್ಧಿ ವರದಿಯನ್ನು ಪ್ರಕಟಣೆ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್, ಮಾನವ ಬಂಡವಾಳ ವರದಿ, ಹಾಗೆ ಟೂರಿಸಂ ಕಾಂಪಿಟೇಟಿವ್ ಡೆವಲಪ್ಮೆಂಟ್ ರಿಪೋರ್ಟ್, ಪ್ರವಾಸೋದ್ಯಮ ಅಭಿವೃದ್ಧಿ ವರದಿ, ಹಾಗೆ ನಮ್ಮ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ರಿಪೋರ್ಟ್, ಮಾಹಿತಿ ಮತ್ತೆ ತಂತ್ರಜ್ಞಾನ ಅಭಿವೃದ್ಧಿ ವರದಿಯನ್ನು ಕೂಡ ಪ್ರಕಟಣೆ ಮಾಡ್ತದೆ ಯಾವುದು? ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಕ್ಕಂಥದ್ದು. ಇದರ ಜೊತೆಗೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್, ನಿಮಗೆ ಪ್ರಶ್ನೆ ಕೇಳ್ತಾರೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವಿನ ಸೂಚ್ಯಾಂಕವನ್ನ ಯಾರು ಪಬ್ಲಿಷ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ IFPRI, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಐ ರಿಪೀಟ್, ಇಂಟರ್ನ್ಯಾಷನಲ್ ಫುಡ್ ಪಾಲಿಸಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥ ಏನ್ ಮಾಡುತ್ತಪ್ಪ ಅಂದ್ರೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡುತ್ತೆ. ಹಾಗೆ ಗ್ಲೋಬಲ್ ಕರಪ್ಷನ್ ರಿಪೋರ್ಟ್, ಜಾಗತಿಕ ಭ್ರಷ್ಟಾಚಾರ ವರದಿಯನ್ನು ಯಾರು ಪಬ್ಲಿಷ್ ಮಾಡ್ತಾರಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಒಂದು ಸಂಸ್ಥೆ ಪಬ್ಲಿಷ್ ಮಾಡ್ತದೆ. ವಿಶ್ವ ಭ್ರಷ್ಟಾಚಾರ ವರದಿಯನ್ನು ಪಬ್ಲಿಷ್ ಮಾಡೋದು ಯಾರು ಅಂತ ಕೇಳಿದ್ರೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಪಬ್ಲಿಷ್ ಮಾಡ್ತದೆ ಸ್ನೇಹಿತರೆ. ಇವೆಲ್ಲವೂ ಕೂಡ ಎಲ್ಲ ವರದಿಗಳನ್ನ ನೀವು ತಿಳ್ಕೋಬೇಕಾಗ್ತದೆ. ಇಷ್ಟು ವಿಚಾರಗಳು ಕೂಡ ನಿಮ್ಮ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಬರತಕ್ಕಂಥ ವಿಚಾರಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.